ಅವಳನ್ನ ಹಿಡ್ಕೊಂಡು ಲಿಪ್ ಲಾಕ್ ಮಾಡ್ತಾಳೆ, ಕಿಸ್. ಯಾರಂಗೆ ಕೇಳಿದ್ರು ನಾವು ಮಾಡಲ್ಲ ಅಂತಾರೆ. ಸರಿ, ಇನ್ಯಾರೋ ಕಷ್ಟಪಟ್ಟು ಹುಡುಕಿ ಆಯ್ತು, ಆ ಹುಡುಗಿ ನಾನು ಇವಳತ್ರ ಕಿಸ್ ಕೊಡ್ಸ್ಕೊಳಲ್ಲ, ನನಗೆ ಬೇಡ ಅಂತ ಪೂಜಾಗಂತ. ಸೊ ಎಲ್ರಿಗೂ ಮ್ಯಾಚ್ ಆಗುವಂತ ಹುಡುಗಿ ಆಗ್ಬೇಕಲ್ಲ. ಕಡೆಗೆ ಒಂದು ಸೀರಿಯಲ್ ಆರ್ಟಿಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು 20,000 ಕೊಡಿ ಬರ್ತೀನಿ. ಅದರಲ್ಲಿ ಒಂದು 7-8 ರೇಪ್ಗಳು ಬರುತ್ತೆ. ಆ ರೇಪ್ ಸೀನಿಗೆ ಹೊಂದ್ಕೊಳ್ಳುವಂತ ಕಲಾವಿದನ ಹುಡುಕೋತಿಗೆ ತಲೆ ಕೆಟ್ಟೋಯ್ತು ನನಗೆ. ಆಕ್ಚುಲಿ ಹೀರೋಯಿನ್ ಆಗ್ಬೇಕು ಅಂತ ಬಂದವಳು. ಅವಳು ಮಾತಾಡಿದ ಅಮೌಂಟ್ ಏನು ಕೊಟ್ಟೇ ಇಲ್ಲ ಅವಳಿಗೆ. ಅವಳು ಯಾವಾಗ ಶಾಪ್ ಆಗ್ತಾ ಇರ್ತಾಳೆ. ಸೆಂಟ್ರಲ್ ಜೈಲಲ್ಲಿ ಕೆಲವು ಶಾರ್ಟ್ಸ್ ತೆಗಿಬೇಕಿತ್ತು. ಹೇಳಿದೆ ನಾನು, ಮಿನಿಮಮ್ 10,000 ರೂಪಾಯಿ ಇಲ್ಲದೆ ಕೆಲಸ ನಡೆಯಲ್ಲ ಸರ್ ಇಲ್ಲಿ. ಎಲ್ರಿಗೂ ಸೀಲ್ ಹೊಡಿತಾನಲ್ಲ ಅವ್ನು ನೋಡ್ರೆ ಹೆಡ್ ಕಾನ್ಸ್ಟೇಬಲ್ ಅವನು, ಹಿಂಗಂತಾನ ಅವನು 300 ತಳ್ಳಿ ಅಂತ. ಅವನಿಗೆ 300 ತಳ್ಳಿ ಆಯ್ತು. ಈ ಕಡೆ ಬಂದ್ರೆ ಒಬ್ಬ ASI ಇದ್ದಾನೆ, ನೀವೇ ಇಟ್ಕೊಳ್ಳಿ ಅಂತಾನೆ. 300 ಬೇಡ ಅಂತ. ಅಯ್ಯೋ, ನಾನೆಲ್ಲ ಬೇಡ ಲಂಚ ತಗೊಳ್ಳೋದು ಅನ್ಕೊಂಡೆ. ಅವಾಗೆಲ್ಲ ಕೊಟ್ಬಿಟ್ಟಿದ್ವಲ್ಲ. ಸಾಯಂಕಾಲದೊಳಗಡೆ 2 ಗಂಟೆಗೆ ಅವ್ರ ಡ್ಯೂಟಿ ಕ್ಲೋಸು. ಹೊರಗೆ ಬರುವಾಗ ಮತ್ತೆಲ್ಲ ಹೊಸ ಗುಂಪಿದೆ ಅಲ್ಲಿ. ನಮ್ಮನ್ನು ಹೊರಗೆ ಬಿಡ್ತಾ ಇಲ್ಲ. ನೀವು ಹೇಳ್ದಂಗೆ ಹೆಂಗ್ಸದೇ ಬೇಡಕ್ಕಾಯ್ತದೆ. ನೀವು ಬೇರೆ ಏನ ಹೇಳೋದು ಮಾಡ್ತೀವಿ. ಅದು ದೊಂಡಪಳ್ಳೆದ್ದು ಹೇಳ್ದಂಗೆ ತುಂಬ ಲೆಂತ್ ಇದೆ. ನಾವು ಆ್ಯಕ್ಚುಲಿ ಅವ್ರದ್ದು ಜೈಲಲ್ಲಿ ಇರುವಂಥ ಸೀಕ್ವೆನ್ಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ. ಸುಮಾರು ಜೈಲ್ ಪರ್ಮಿಷನ್ನ ಟ್ರೈ ಮಾಡಿದ್ವು ನಾವು, ಒರಿಜಿನಲ್ಲೇ ಯೂಸ್ ಮಾಡೋಣ ಅಂತ. ಅವಾಗ ಶಿವಮೊಗ್ಗ ಜೈಲ್ ಇನ್ನೂ ಓಪನ್ ಆಗಿರಲಿಲ್ಲ, ಹೊಸದು. ಈಗ ಹೊಸದಾಗಿ ಶಿಫ್ಟ್ ಆಗಿದ್ದಾರೆ. ಹಳೆ ಜೈಲಿನ ಶೂಟಿಂಗ್ ಕೊಡ್ತಾ ಇದ್ದಾರೆ ಈಗ. ಶಿವಮೊಗ್ಗದ ಹಳೆ ಜೈಲು, ಹಳೆ ಜೈಲು. ನಾವು ಮಾಡಿದಾಗ ದಂಡಪಾಳ್ಯ ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಬಿಟ್ಟಿದ್ರು ಅಷ್ಟೇ. ಯಾವುದೋ ಹೊಸ ಜೈಲಿನ ಹುಲ್ಲೆಲ್ಲ ಬೆಳ್ಕೊಂಡಿತ್ತು, ಅದನ್ನು ಕೂಡ ಕಟ್ ಮಾಡಿರಲಿಲ್ಲ, ಇನ್ನೂ ಇನಾಗ್ರೇಷನು ಆಗಿರಲಿಲ್ಲ. ಅದನ್ನು ಟ್ರೈ ಮಾಡಿದ್ವು ನಾವು. ಇಲ್ಲ, ಅದು ಇನ್ನೂ ಪರ್ಮಿಷನ್ ಈಗಲೇ ಕೊಡೋಕ್ಕಾಗಲ್ಲ, ಅದು ಓಪನಿಂಗ್ ಆಗದಲ್ಲೇ ಯಾರನ್ನೂ ಒಳಗಡೆ ಸೇರ್ಸೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಇದಾಗಲ್ಲ ಅಂದ್ಬಿಟ್ಟು ಬೇರೆ ಎಲ್ಲರ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಅಷ್ಟೊತ್ತಿಗೆ ರಮೇಶ್ ಅರವಿಂದ್ ಅವ್ರದ್ದೊಂದು ಸಿನಿಮಾ ಜೈಲ್ದೇ ಮೇಜರ್ ವರ್ಕ್ ಇದೆ ಅಂದ್ಬಿಟ್ಟು ಬಿಡದಿ ಹತ್ತತ್ರ ಸೆಟ್ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಅದ್ರಲ್ಲಿ ರವಿ ಕಾಳೆನೂ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ರವಿ ಕಾಳೆ ನಮ್ಮದಲ್ಲೂ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅವ್ರನ್ನ ಕೇಳಿದ್ವಿ ನಾವು ಫೋನ್ ಮಾಡಿ. ಹೌದು ಸರ್, ಚೆನ್ನಾಗಿದೆ, ಅದು ನೋಡಿ ಬೇಕಾರೆ ಈಗ ಹೋಗ್ಬೇಕು, ನಾನು ಆ್ಯಕ್ಟ್ ಮಾಡಿ ಬಂದಿದ್ದೀನಿ ಅಂತ ಅವರು ಲೊಕೇಶನ್ ಕೂಡ ಶೇರ್ ಮಾಡಿದ್ರು. ಅವರು ಕ್ಯಾಮರಾಮನ್ನು, ಪ್ರೊಡ್ಯೂಸರು, ನಾವು ಎಲ್ಲ ಹೋದ್ವು ನೋಡೋಕ್ಕೆ. ತುಂಬ ಚೆನ್ನಾಗಿತ್ತು ಸೆಟ್ಟು. ಭಾಳಷ್ಟು ಸೀನ್ಗಳನ್ನು ಅಲ್ಲಿ ನಾವು ತೆಗಿಬೋದು ಅಂತ ಅನ್ನಿಸ್ತು ಡೈರೆಕ್ಟ್ರಿಗೆ. ಸೆಲ್ಲು, ಇದು ವಾತಾವರಣ ಎಲ್ಲ ಪ್ಲಸ್ ಸೆಟ್ ಆದ್ದರಿಂದ ನಾವು ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ರಿಮೋಟ್ ಒಳಗಡೆ 2 ಕಿಲೋಮೀಟ್ರ್ ಹೋಗ್ಬೇಕಿತ್ತು ಅದಕ್ಕೆ. ಸರಿ, ಏನೋ ನಾವು ಮಾಡಿ ಅಲ್ಲಿ ಯಾರೋ ಒಬ್ಬ ಇನ್ಚಾರ್ಜ್ ಇದ್ದ, ಅವನು ಕೇಳ್ಕೊಂಡ್ಬಿಟ್ಟು ಪ್ರೊಡ್ಯೂಸರ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು, ಇಲ್ಲ ನಮ್ಮದಿನ್ನೂ ತುಂಬ ವರ್ಕ್ ಇದೆ, ಸೆಟ್ಟಲ್ಲೂ ಒಂದು 7-8 ದಿವಸ ವರ್ಕ್ ಇದೆ, ಪ್ಲಸ್ ನಮ್ಮದು ಸಾಂಗು ಬೇರೆ ಸೀನ್ಗಳು ಎಲ್ಲ ಮಾಡ್ದಲ್ಲೇ ನಾವು ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಇನ್ನೂ ಹತ್ತತ್ರ 1 ವರ್ಷದ ಮೇಲೆ ಆಗುತ್ತೆ ಇದು. ಸೊ ನಿಮಗೆ ಕೊಟ್ಟರೆ ಏನಾಗುತ್ತೆ, ಅಷ್ಟರೊಳಗೆ ನಿಮ್ಮದು ರಿಲೀಸ್ ಆಗೋಗುತ್ತೆ. ನಾನು ಇಷ್ಟೆಲ್ಲ ಖರ್ಚು ಮಾಡಿ ಏನು ಪ್ರಯೋಜನ? ಕೊಡಲ್ಲ, ಯಾರಿಗೂ ಕೊಡಲ್ಲ. ನನ್ನ ಶೂಟಿಂಗ್ ಮುಗಿದ್ಮೇಲೆ ನಾನು ಅದನ್ನ ಕಿತ್ತಾಕ್ಬಿಡ್ತೀನಿ ಅಂದರು. ಸರ್ ನಿಮ್ಮ ಇಷ್ಟ ಸರ್, ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಯಾರೋ ಹೇಳಿದ್ರು, ಚೆನ್ನೈ ಎಂಟ್ರಾಗಕ್ಕೆ ಮುಂಚೆ ಮದ್ರಾಸ್ ರಾಜೀವ್ ಗಾಂಧಿದು ಬಾಂಬ್ ಬ್ಲಾಸ್ಟಿಂಗ್ ಎಲ್ಲ ಆಯ್ತಲ್ಲ, ಶ್ರೀಪೆರಂಬದೂರು, ಅದರ ಪಕ್ಕದಲ್ಲೇ ಯಾರನ್ನು ಕೇಳಿದ್ರು ಇಲ್ಲೊಂದು ಸ್ಟುಡಿಯೋ ಇದೆ ಹೇಳ್ತಾರೆ ಸರ್ ಅಂದರು. ಅದನ್ನ ಹೆಂಗೋ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಲೊಕೇಶನ್ ತೊಗೊಂಡು ಅಲ್ಲಿಗೆ ಹೋದು ನೋಡೋಣ ಅಂತ. ಅದು ಚೆನ್ನಾಗೇ ಇತ್ತು. ಎಲ್ಲ ಫುಲ್ ಕಬ್ಬಿಣದಲ್ಲಿ ಮಾಡಿ, ಪ್ಯಾಸೇಜ್ಗಳು, ಆ ಸೆಲ್ಗಳು ಎಲ್ಲ ಚೆನ್ನಾಗೇ ಇತ್ತು. ಅದು ಸೆಟ್ಟು ಪರ್ಮನೆಂಟ್ ಸೆಟ್ ಹಾಕ್ಬಿಟ್ಟಿದ್ದಾರೆ ಅವರು. ಜೈಲ್ ಸೆಟ್ಟು. ಅದೇನು ಸುಮ್ಮನೆ ಕಾರ್ಡ್ ಬೋರ್ಡಲ್ಲಿ ಆ ಥರದ್ದು ಹಾಕಿಲ್ಲ ಅವರು. ಪಕ್ಕ ಐರನ್ನೆಲ್ಲ ಯೂಸ್ ಮಾಡಿ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಳ್ಳೆ ರಾಮೋಜಿ ಫಿಲ್ಮ್ 3D ಸಿಟಿ ಥರ ಕೆಲವು ರೂಮ್ಸು ಕಟ್ಟಿಬಿಟ್ಟಿದ್ದಾರೆ. ಆರ್ಡಿನರಿ ರೂಮು, AC ರೂಮ್ಸ್ ಎಲ್ಲ ಇದೆ. ಪಕ್ಕದಲ್ಲಿ ಒಂದು ಸೆಟ್ ಹಾಕ್ತಾಯಿದ್ರು, ಓಪನ್ ಪ್ಲೇಸಲ್ಲಿ ಒಂದು ಸೆಟ್ ಹಾಕ್ತಾಯಿದ್ರು. ಇದ್ಯಾವುದೋ ಒಂದು, ಅದು ರಜನಿಕಾಂತ್ ಅವ್ರ ಸಿನಿಮಾಕ್ಕೆ ಹಾಕ್ತಾಯಿದ್ದಾರೆ ಅಂದರು. ಸರಿ, ಅವ್ರದ್ದಕ್ಕೂ ನಮಗೂ ಟೈಮ್ ಇದೆ, ಏನು ಡಿಸ್ಟರ್ಬ್ ಆಗೋಲ್ಲ, ಓಕೆ ಇತ್ತು, ನೋ ಪ್ರಾಬ್ಲಮ್. ರೇಟೆಲ್ಲ ವಿಚಾರಿಸ್ದು. ಅವ್ರ ರೇಟ್ಗಳು ಸ್ವಲ್ಪ ಜಾಸ್ತಿ ಇತ್ತು, ಪ್ಲಸ್ ಅದು ಔಟ್ ಆಫ್ ಸಿಟಿ ಆಗಿರೋದ್ರಿಂದ ಎಲ್ಲರೂ ಅಲ್ಲೇ ಹಾಕ್ಬೇಕು. ನಾವು ತುಂಬ ಆರ್ಟಿಸ್ಟ್ ಇದ್ದಾರೆ ನಮಗೆ ದಂಡುಪಳ್ಳಿಯಲ್ಲಿ. ಆಮೇಲೆ ಎಲ್ಲರೂ ಹೈಫೈ ಕೇಳೋರೆ. ಪೂಜಾ ಗಾಂಧಿ ಇರ್ಬೋದು, ಮಕರ್ ದೇಶಪಾಂಡೆ ಇರ್ಬೋದು, ರವಿ ಕಾಳೆ ಇರ್ಬೋದು, ಕರಿಸುಬ್ಬು, ಜಯದೇವು, ಮುನಿ, ಟೊಮಾಟೊ ಇವನು ಅಂಥದ್ದು ಪ್ರಸನ್ನನೇನು ಅವನು, ಆಮೇಲೆ ಅವರ ಅಸಿಸ್ಟೆಂಟ್ಗಳು, ಎಲ್ರಿಗೂ ಅಸಿಸ್ಟೆಂಟ್ಗಳಿದ್ದರು. ಪ್ಲಸ್ಸು ಇವರು ಹೈದರಾಬಾದ್ ಕ್ಯಾಮರಾಮ್ಯಾನ್, ಅವ್ರಿಗೆ ಪರ್ಮನೆಂಟು. ಯಾರಿಗೆ? ನಮ್ಮ ಶ್ರೀನಿವಾಸ ರಾಜಿಗೆ, ವೆಂಕಟ. ಅವರ ಅಸಿಸ್ಟೆಂಟ್ 3 ಜನ ಹೈದರಾಬಾದ್ನವರೇ. ಫೋಕಸ್ ಪುಲ್ಲರು ಹೈದರಾಬಾದ್ನವೇ. ಆಮೇಲೆ ಕೆಲವು ಲೈಟ್ಸ್ಗಳು, ಈ ಪವರ್ ಲೈಟ್ಗಳೆಲ್ಲ ಬೆಂಗಳೂರಿನಲ್ಲಿ ಎಷ್ಟಿವೆ ಪವರ್ ಲೈಟ್ಗಳು, ಎಷ್ಟು ಯೂನಿಟ್ಗಳಿವೆ. ನಾವು ಯಾವುದೇ ತರಿಸಿರೋ ಕೂಡ
ಅವರು ಚೆಕ್ ಮಾಡಿಬಿಟ್ಟು ಇದು ಫ್ಲಿಕ್ಕರ್ ಬರುತ್ತೆ ನನಗೆ ಬೇಡ. ಅಲ್ಲ ಸ್ವಾಮಿ, ಎಷ್ಟು ಸಿನಿಮಾಗಳು ನಡೀತಾ ಇದೆ, ಬೇರೆಯವ್ರ ಕತೆ ನನಗೆ ಹೇಳ್ಬೇಡಿ, ನಿಮಗೆ ತೋರಿಸ್ತೀನಿ ರಿಸಲ್ಟ್, ನನಗೆ ಆಗಲ್ಲ ಇದು. ಈಗ ಲೇಟೆಸ್ಟ್ ಬಂದಿದೆ, ಅದರಲ್ಲೂ ಹೈದರಾಬಾದ್ನಲ್ಲೇ ತರಿಸಿ ಅಂತ ನಂಬರು ಕೊಟ್ಬಿಟ್ರು. ಹೈದರಾಬಾದ್ನಿಂದ ಟ್ರಾನ್ಸ್ಪೋರ್ಟೇಷನ್ನು, ಅವ್ರ ಬಾಟಗಳು ಜಾಸ್ತಿ ನಮಗಿಂತ, ಪ್ಲಸ್ ಅವ್ರಿಗವ್ರ ರೂಮು ಎಷ್ಟಾಗತ್ತೆ. ಒಪ್ಕೊಂಡು ಆಗೋಗಿದೆ, ಸ್ಟಾರ್ಟ್ ಮಾಡಾಗೋಗಿದೆ, ಇನ್ನೇನು ಮಾಡಬೇಕು? ಸರಿ ತರಿಸ್ತು ಹೈದರಾಬಾದಿಂದನೇ ಒಂದು 5 ಲೈಟು ಅಲ್ಲಿಂದ. ವಾರಲ್ಲೇ 2-3 ಸೈಜ್ಗಳು ಫ್ಲಿಕ್ಕರ್ ಫ್ರೀ ಅಂತ ಅದನ್ನು ತರಿಸಾಯ್ತು. ಅದಕ್ಕೊಂದು ಗಾಡಿ, ಅದಕ್ಕೊಂದು 6 ಜನ ಲೈಟ್ ಮ್ಯಾನ್ಗಳು, ಅವರಿಗೆ ರೂಮು, ಇಷ್ಟೆಲ್ಲ ಮಾಡ್ಕೊಂಡಿದ್ದು. ಸೊ ಈಗ ಮತ್ತೆ ಅಲ್ಲಿಗೆ ಹೋಯಿತು ಅಂದರೆ ಜೈಲ್ ಸೀನೆಲ್ಲ ಮಾಡೋಕ್ಕೆ ಮಡ್ರಾಸಿಗೆ ಇವ್ರನ್ನೆಲ್ಲ ಕಟ್ಕೊಂಡು ಅಲ್ಲಿಗೆ ಹೋಗಿ ಈ ಆರ್ಟಿಸ್ಟ್ಗೆಲ್ಲ ರೂಮು, ಅವ್ರ ಅಸಿಸ್ಟೆಂಟ್ಗಳಿಗೆಲ್ಲ ರೂಮು. ಈ ಬಜೆಟ್ ನನ್ನ ಕೈಲಿ ಆಗಲ್ಲ ರೀ, ಬೇರೆ ಏನಾದ್ರು ಐಡಿಯಾ ಮಾಡಿ ಅಂದರು. ಸರಿ ವಾಪಸ್ ಬಂದು ಟಿಕೆಟ್ಗಳೆಲ್ಲಿ ಅಂತ ಕೇಳಿದ್ರು, ಚಿಕ್ಕನಿಲ್ಲ, ನಾವಿಬ್ರು ಸುಳ್ಳು ಹೇಳ್ತಾ ಇದ್ವಿ ಅಂದ್ಕೊಂಡು ಹೊಡೆದ್ರು ನೋಡು. ವಾಪಸ್ ಬಂದು ಪ್ಯಾಲೇಸಲ್ಲಿ ಏನಾದ್ರು ಮ್ಯಾಚ್ ಮಾಡ್ಬೋದಂದ್ರೆ ಹಳೆ ಬಿಲ್ಡಿಂಗಲ್ಲಿ ನೋಡ್ರಿ, ಟ್ರೈ ಮಾಡಿರಿ ಅಂದರು. ಸರ್ ಅಲ್ಲಿ ಒಂದು ಕುದುರೆ ಲಾಯ ಅಂತ ಇದೆ, ಅಲ್ಲೇನಿವಾಗ ಎಲ್ಲ ಹೊರಗಡೆ ಕಟ್ತಾರೆ ಹೊರತು ಒಂದು ಬಿಲ್ಡಿಂಗ್ ಒಳಗಡೆ ಹಾಳು ಬಿದ್ದಿದೆ. ಅದು ಅಲ್ಲೇನು ಕುದುರೆಗಳು ಕಟ್ತಾ ಇಲ್ಲ, ದೊಡ್ಡದು ಬಿಲ್ಡಿಂಗ್, ಅದು ಎಂಟ್ರೆನ್ಸ್ ಜಾಗ ಇದೆ. ಎದುರುಗಡೆ ಮಾತ್ರ 4 ಕುದುರೆಗಳು ಕಟ್ತಾ ಇದ್ದಾರೆ. ಈಗ ಇದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಮತ್ತೆ ಪ್ಯಾಸೇಜು, ಅಲ್ಲಿ 4 ಅಪಾರ್ಟ್ಮೆಂಟ್ ಥರ 3-6 ಅದು ಸಿಗತ್ತೆ ನಿಮಗೆ, ಬೇಕಾದ್ರೆ ನೋಡಿ ಅಂದೆ. ಹೋಗಿ ನೋಡಿದ್ರು, ಚೆನ್ನಾಗಿದೆ ಇದು, ಹೊರಗಡೆಯಿಂದ ಕೂಡ ಜೈಲ್ ಅಂತ ತೋರ್ಸೋಕ್ಕೂ ಚೆನ್ನಾಗಿದೆ. ಇಲ್ಲೊಂದು ಗೇಟ್ ಮಾಡಿಸ್ಬಿಡಿ, ಅಲ್ಲಿಗೊಂದು ಗ್ರಿಲ್ ಹಾಕ್ಸ್ಬಿಟ್ಟು ಈ ಎಲ್ಲದಕ್ಕೂ ಡೋರು 6 ಓಪನ್ನು, ಅದು ಇದು ಬರೀ ಸ್ಟ್ರೀಟ್ ಹತ್ರ ಗೋಡೆ ಇತ್ತು ಅಷ್ಟೇ, ಕುದುರೆಗಳು ನಿಲ್ಸಕ್ಕೆ ಮಾಡಿದ್ರು ಅವರು. ಇದನ್ನ ಸ್ವಲ್ಪ ಸೆಲ್ಗಳ ಥರ ಕನ್ವರ್ಟ್ ಮಾಡಿಕೊಡೋದಾದರೆ ಇಲ್ಲಿ ಮಾಡ್ಕೋಬಹುದು. ಅಲ್ಲಿ ಬೇರೆ ರೇಟ್ ಜಾಸ್ತಿ, ಔಟ್ಡೋರ್ ಮಾಡಿದ್ರು ಕೂಡ ಆವಾಗ 70,000 50,000 ಅದು ಎಷ್ಟೋ ಇತ್ತು. ಪ್ಯಾಲೇಸು 50,000 ಅಂತ ಕಾಣುತ್ತೆ. ಪ್ಲಸ್ಸು ಅಲ್ಲಿ ಸೆಟ್ ವರ್ಕ್ ಮಾಡ್ಬೇಕಾದ್ರೆ ಬೇರೆ 50% ಕಟ್ಟಿ ಅಂತಾರೆ ಅವರು. ಮಾಡಲೇಬೇಕಲ್ಲಿ, ಪ್ರೈವೇಸಿ ಇರುತ್ತೆ, ಇಲ್ಲೇ ಮಾಡೋಣ. ಸರಿ, ಆರ್ಟ್ ಡೇಟ್ರನ್ನ ಕರೆಸಿ ಎಲ್ಲ ತೋರಿಸ್ಬಿಟ್ಟು 1-2 ಟಾಯ್ಲೆಟ್ ಕೂಡ ರೆಡಿ ಮಾಡಿಸಿ, ಎಲ್ಲದಕ್ಕೂ ಗ್ರಿಲ್ ಹಾಕ್ಸಿ, ಆ ಕಡೆ ಲೇಡೀಸ್ಗೆ ಸಪರೇಟು, ಜೆಂಟ್ಸ್ಗೆ ಸಪರೇಟ್, ಆ ಥರ ಸೆಲ್ಗಳೆಲ್ಲ ಮಾಡಿಸಿ, ಪೇಂಟಿಂಗ್ ಎಲ್ಲ ಮಾಡಿಸಿ ರೆಡಿ ಮಾಡೋದು. ಆ ಪ್ಯಾಸೇಜ್ ಎಲ್ಲ ಚಿಕ್ಕದಾಗಿರೋದ್ರಿಂದ ಕೆಲವು ಶಾರ್ಟ್ಸ್ ಇವರು ನಾವು ಹಂಗೆ ತೆಗಿಬೇಕು, ಹಿಂಗೆ ತೆಗಿಬೇಕು, ಇಲ್ಲೆಲ್ಲ ಗೋಡ ಕಟ್ಟಕ್ಕಾಗಲ್ಲ. ಜಿಂಬಲ್ ಅಂತ ಹೊಸದು ಬಂದಿದೆ, ಇವಾಗ ಕೈಲಿ ಹಿಡ್ಕ ಮಾಡ್ತಲ್ಲ, ಆ ಜಿಂಬಲ್ ಅಲ್ಲ, ಒಂದು ಟ್ರ್ಯಾಲಿ ಥರನೇ ಒಂದು ದೊಡ್ಡದು. ಆ ಟ್ರ್ಯಾಲಿ ಹೆಂಗೆ ಬೇಕಾದ್ರೂ ಮೊಮೆಂಟ್ ತಗೊಳುತ್ತೆ. ಪ್ಲಸ್ ಹಿಂಗೆ ತೊಗೊಂಡೋಗಿ ಇದ್ರ ಥರ ಚಿಕ್ಕ ಜಾಗದಲ್ಲಿ ಕೂಡ ಮೂಮೆಂಟ್ ತೊಗೊಂಡು ಕೆಲವು ಶಾರ್ಟ್ಸು ಅವ್ರು ಮಲಗಿರೋದು, ಇದ್ರ ಶಾರ್ಟ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಅದನ್ನು ತರಿಸ್ಬೇಕು ನೀವು, ಮಡ್ರಾಸಿಂದನೇ ಬೇಕದು. ನಂಬರ್ ಕೊಟ್ಟರು ಅದನ್ನು, ಅದು ಮೋಸ್ಟ್ಲಿ ಆ ಹೆಸರು ಮಾಡ್ತಬಿಟ್ಟೆ. ಅದು ಅವ್ರದ್ದು ಇದು ಬೇರೆ ಇತ್ತು, ಯೂನಿಟ್ ಬೇರೆ ಇತ್ತು ಅವ್ರದ್ದು, ಒಳ್ಳೆ ಫೇಮಸ್ ಕಂಪನಿನೇ ಅದು. ಅಲ್ಲಿಂದ ತರಿಸಿದ್ದಾಯ್ತು ಕಡೆಗೆ. ಅವರು 6 ಜನ ಬರ್ತಾರೆ, ಅದೆಲ್ಲ ಹೊರಬೇಕು, ಕಬ್ಬಿಣದ್ದು ಫಿಕ್ಸ್ ಮಾಡಬೇಕು ಎಲ್ಲ ಇದೆಯಲ್ಲ. ಅದಕ್ಕೊಂದು ಟೆಂಪೋ, ಅದಕ್ಕೆ ಸ್ಟೇಟ್ ಪರ್ಮಿಟ್ಟು, ಅವ್ರಿಗೆ ರೂಮು 3. ಸರಿ ಜಾಸ್ತಿ ಆಗತ್ತಲ್ಲ, ಇಲ್ಲ ಅದು ಬೇಕೇ ಬೇಕು, ಇಲ್ಲಾಂದರೆ ಆ ಎಫೆಕ್ಟ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ ನಾವು. ಪ್ರೊಡ್ಯೂಸರ್ ಆಯ್ತಪ್ಪ ಅದೇನು ಬೇಕು ತರಿಸ್ಕೊಟ್ಬಿಡು, ಇಲ್ಲಾಂದರೆ ಪಿಕ್ಚರ್ ಚೆನ್ನಾಗಿ ಬರೋಲ್ಲ. ಆಯಿತು, ಅದನ್ನೆಲ್ಲ ತರಿಸಾಯ್ತು. ಆಮೇಲೆ ಇವರು 3 ಜನ ಅಸಿಸ್ಟೆಂಟ್ಗಳು ಕ್ಯಾಮರಾಮ್ಯಾನ್ಗೆ, ಪ್ಲಸ್ ಫೋಕಸ್ ಪುಲ್ಲರ್, ಪ್ಲಸ್ ಹೈದರಾಬಾದಿಂದ ಬರೋ ಲೈಟ್ಸ್ನವರು 6 ಜನ. ಆಮೇಲೆ ಇವರು ಶ್ರೀನಿವಾಸ ರಾಜು ಡೈರೆಕ್ಟ್ರಿಗೆ 5 ಜನ ಅಸಿಸ್ಟೆಂಟ್ಗಳು, ಅದರಲ್ಲಿ ಒಬ್ಬ ಮಾತ್ರ ಬೆಂಗಳೂರಿನವನು, ಇನ್ನು 4 ಜನ ಹೈದರಾಬಾದ್ನವ್ರು. ಸೊ ಅವರಿಗೆಲ್ಲ ರೂಮು, ಎಲ್ಲರೂ ಟೇಬಲ್ ಕೇಳೋರೆ ಊಟಕ್ಕೆ. ನಾವು ಕೆಳಗಡೆ ಎಲ್ಲ ಕೂರೋಕ್ಕಾಗಲ್ಲ ರೀ, ಟೇಬಲ್ ಬೇಕು. ಕ್ಯಾಮರಾದವರು ಅಷ್ಟೇ. ಆರ್ಟಿಸ್ಟ್ ನಿಮಗೆ ಗೊತ್ತು ಎಷ್ಟೊಂದು ಜನ ಇದ್ದಾರೆ ಅಂತ. 4 ಕ್ಯಾರವಾನ್ಗಳು, 4 ಕ್ಯಾರವಾನ್ಗೆ 1 ಜನ್ರೇಟ್ರು ಪವರ್ ಸಪ್ಲೈ ಮಾಡೋಕ್ಕೆ, ಪ್ಲಸ್ ಇವರು ಉಪಯೋಗಿಸೋ ಲೈಟ್ಸಿಗೆ ಒಂದು ಜನ್ರೇಟ್ರು. ತುಂಬ ಲೈಟ್ ಯೂಸ್ ಮಾಡ್ತಾರೆ ಅವರು. ಅದು ಮಾಮೂಲಿ 40 kV ಆಗಲ್ಲ, 80 kVನೇ ಬೇಕು. ಸೊ ಜನ್ರೇಟ್ರ್ಗಳು ಎಕ್ಸ್ಟ್ರಾ, ಕ್ಯಾರವಾನ್ಗಳು 4. ಇಷ್ಟೊಂದು ಜನ ಇದ್ದರಿಂದ ಈ ಹುಡುಗರೆಲ್ಲ ಊಟ 2 ಕಡೆ ಇಟ್ಕೊಂಡ್ರೆ ಆ ಬಡಿಸೋದಕ್ಕೆ 2 ಬೇಕು ಅವರಿಗೆ ಎಲ್ಲ ಇಟ್ಕೊಂಡು. ಅದು ಬಿಟ್ಟು ಕೆಲವು ಮೇಯ್ನ್ ಆರ್ಟಿಸ್ಟ್ಗಳು ಅವರವ್ರ ಕ್ಯಾರವಾನಲ್ಲಿ ಊಟ ಮಾಡಿದ್ರು ಕೂಡ ಇಷ್ಟೊಂದು ಜನ ಮೇಯ್ನ್ ಟೆಕ್ನಿಷಿಯನ್ಸ್ಗೆ ಆಮೇಲೆ ಎಲ್ಲರೂ ಅಲ್ಲಿ ಕ್ಯಾರವಾನಲ್ಲಿ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಇವರೆಲ್ಲ ಅಲ್ಲೇ 7-8 ಜನ ಮೇಯ್ನ್ ಆರ್ಟಿಸ್ಟ್ಗಳು ಇಲ್ಲೇ ಬರ್ತಾರೆ ಊಟಕ್ಕೆ. ಸೊ ಟೋಟಲ್ಲು 5 ಟೇಬಲ್ಲು ಊಟಕ್ಕೆ, ಇಟ್ಕೊಳ್ಳೋಕ್ಕೆ 2, 7 ಟೇಬಲ್ ಆಯ್ತು. ಒಟ್ಟು 7 ಟೇಬಲ್ಲು. ಈ ಮೇಯ್ನ್ ಆರ್ಟಿಸ್ಟು, ಮೇಯ್ನ್ ಟೆಕ್ನಿಷಿಯನ್ಸು, ಆ ಲೈಟ್ ಮ್ಯಾನ್ಗಳು ಕೂಡ ಚೇರ್ ಕೇಳ್ತಾರೆ ಊಟಕ್ಕೆ. ನಮಗೆ ಟೇಬಲ್ ಕೊಡ್ತಾರೆ, ಪರ ಚೇರ್ ಯಾರೋ ಕೊಡ್ರಿ ಅಂತ ಹೈದರಾಬಾದ್ನವ್ರು. ನಾನು ಸಿಟ್ಟು ಬಂದ್ಬಿಟ್ಟು 50 ಚೇರ್ ಹೇಳ್ಬಿಟ್ಟೆ ಬಾಡಿಗೆಗೆ. 50 ಚೇರು, 7 ಟೇಬಲ್. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಮಾಡೋದು? ಅದಕ್ಕೊಂದು ಎಕ್ಸ್ಟ್ರಾ TT ಅದನ್ನೆಲ್ಲ ಹಾಕೋದಕ್ಕೆ. ಸೊ ಚೇರು ಟೇಬಲ್ಗಳನ್ನೆಲ್ಲ ಹಾಕ್ಕೊಂಡು
ಗ್ಯಾಸ್ ಸ್ಟವು ಇದನ್ನೆಲ್ಲ ಹಾಕ್ಕೊಂಡು ಬೆಳಗ್ಗೆ ಫಸ್ಟ್ ಅದು ಬಂದ್ಬಿಡ್ಬೇಕು. ಒಂದು 4 ಜನ ಹುಡುಗನ ಕರ್ಕೊಂಡು ಬಂದು ಸ್ಪಾಟಲ್ಲಿ ಟೀ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಬಿಸ್ಕತ್ ಇಟ್ಕೊಂಡು ಕಾಯ್ತಾ ಇರಬೇಕು. ಬಂದವ್ರಿಗೆಲ್ಲ ಕೊಡ್ತಾ ಇರಬೇಕು. ಆಮೇಲೆ ಇದು ಟಿಫನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದರಲ್ಲಿ ಒಂದು 4 ಜನ ಹುಡುಗರು ಪ್ಲಸ್ ಟಿಫನಲ್ಲಿ ಲೋಡ್ ಮಾಡ್ಕೊಂಡು ಬರಬೇಕು. ಅಷ್ಟೇ ಸರಿಗೆ ಇದೆಲ್ಲ ಇಳಿಸ್ಬಿಟ್ಟಿರ್ತಾರಲ್ಲ, ಇದು ಖಾಲಿ ಇರುತ್ತಲ್ಲ, ಇದು ಊಟಕ್ಕೆ ಹೊರಟೋಗೋದು. ಯಾಕೆಂದರೆ ಕೆಲವರು ಅಲ್ಲಿ ಬೇಕು ಇಲ್ಲಿ ಬೇಕು ಅಂದಿರೋರು ಊಟಗಳು. ಓಹೋ, ಹಂಗೆಲ್ಲ ಇರುತ್ತಾ? ಹಾಂ, ಇಂಥ ಕಡೆ ತನ್ನಿ ಅಂತ ಹೇಳ್ತಾರೆ. ಅಲ್ದಲೇ ಊಟ ನಮ್ಗೆ ಅಲ್ಲಿ ಬೇಕು ಇಲ್ಲಿ ಬೇಕು ಅಂತ ಕೆಲವರು ಕೇಳೋರು, ಅದನ್ನ ಥರ ಕಳಿಸ್ಬೇಕು. ಸೊ ಅವನು ಬೇಗ ಹೊರಟ್ಬಿಡೋನು. ಒಂದು ಗಾಡಿ ಎಕ್ಸ್ಟ್ರಾ ಇತ್ತಲ್ಲ ಅಂತ ತಗೊಂಡು ಹೊರಟ್ಬಿಡೋನು. ಆಮೇಲೆ ನಾನು ಹುಡುಗನ ಕರೆದ್ಬಿಟ್ಟು, ಅಲ್ಲಪ್ಪ ಇವತ್ತು ಗುರುವಾರ ಕಣಯ್ಯ, ಇವತ್ತು ನಾನ್ ವೆಜ್ ಏನು ಮಾಡಬೇಡಿ. ಇರಿ ಸರ್ ಕೇಳ್ತೀನಿ ನಾನು. ಅವ್ರಗಳ ಹತ್ರ ಹೋದರೆ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ಸು, ನಮಗೆ ಗುರುವಾರ ಮಂಗಳವಾರ ಸೋಮವಾರ ಶನಿವಾರ ಅಂತೇನಿಲ್ಲ ಸ್ವಾಮಿ, ನಾವು ಡೈಲಿ ತಿಂತೀವಿ, ನಮಗೆ ಬೇಕು ಅನ್ನೋರು. ಪ್ರೊಡ್ಯೂಸರು, ಸರಿ ರೀ ಅವ್ರಿಗೆ ಕೊಡಿಸ್ಬಿಟ್ರಿ ಅತ್ಲಾಗೆ, ಹಿಂಗೆ ಕಿರ್ಕ್ ಮಾಡ್ತಾರೆ, ಬೇಡ ಕೆಲಸ ಬೇಕು ನಮಗೆ. ಈಗ ನೀವು ಕರೆಕ್ಟಾಗಿ ಲೆಕ್ಕ ಹಾಕ್ಬಿಟ್ಟು ಹೈದ್ರಾಬಾದ್ನವರು 10 ಜನ ಇದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು ಒಂದು 10 ಜನ ಇದ್ದಾರೆ, ಆರ್ಟಿಸ್ಟ್ಗಳೊಂದು 15 ಜನ ಇದ್ದಾರೆ, 20-30 ಆಯಿತು ಅಂತೇಳ್ಬಿಟ್ಟು 35 ಜನಕ್ಕೆ ನಾನ್ ವೆಜ್ ಮಾಡೋಕ್ಕಾಗಲ್ಲ. ಇಲ್ಲ, ಅಲ್ಲಿ ಸ್ಪಾಟಲ್ಲಿ ಮಾಡೋಕ್ಕಲ್ವಾ? ಇನ್ನೊಬ್ಬ ಯಾರೋ ಬರ್ತಾನೆ, ಇಲ್ಲ ಅನ್ನೋಕ್ಕಾಗಲ್ಲ. ಇವ್ರಿಗೆ ಊಟ ತಿಂಡಿ ಬೇಗ ಓಡಿಸೋ ಅಂದ್ರೆ ಗಾಡಿ ಓಡಿಸಿ ಎಲ್ಲ ಹೆಲ್ಪ್ ಮಾಡೋ ಡ್ರೈವರ್ ಇರ್ತಾನೆ, ಅವನೇನು ಬಿಡಲ್ಲ, ಅವ್ನು ಸೀದಾ ಅಲ್ಲಿಗೆ ಹೋಗಿ ಕೈ ಹಾಕ್ತಾನೆ. ಇನ್ನು ಮೇಕಪ್ ಮ್ಯಾನು ಅವನು ಚೀಫ್ ಟೆಕ್ನಿಷಿಯನ್ನು, ಚೀಫ್ ಕಾಸ್ಟ್ಯೂಮರು ಅವನು ಚೀಫು, ಅವನು ಬಿಡಲ್ಲ. ಸೊ ಈ ಥರ ನೀವು ಎಷ್ಟೇ ಮಾಡಿದ್ರು ಕೂಡ ಮಿನಿಮಮ್ 40 ಜನ ಆಗೋಗುತ್ತೆ ನಾನ್ ವೆಜ್ಗೆ. ನಾನ್ ವೆಜ್ಜು. ಇನ್ನು ಉಳಿಯೋದು ಈ ಜೂನಿಯರ್ ಆರ್ಟಿಸ್ಟು, ಈ ಸಣ್ಣ ಪುಟ್ಟ ಲೈಟ್ ಮ್ಯಾನ್ಗಳು, ಇನ್ನು ಕೆಲವರು ಕಾರ್ ಡ್ರೈವರ್ಸು, ಅವರು ಇವರು ಅಂತ ಹೆಂಗೆ ಲೆಕ್ಕ ಹಾಕೊಂಡ್ರು ಕೂಡ ನಮ್ಮ ಸ್ಟ್ರೆಂತು 100-120 ಆಗ್ತಾಯಿತ್ತು ಯಾವಾಗಲೂ. ದಂಡುಪಳ್ಳಿಗೆ ಅಷ್ಟು ದೊಡ್ಡ ಪಿಕ್ಚರ್ ಅದು, ಅಷ್ಟೊಂದು ಜನ. ಹಾಂ. ಸೊ ಅವರಿಗೆಲ್ಲ ಬೇರೆ ಮಾಮೂಲಿ ಊಟ. ಸೊ ಅವರಿಗೆಲ್ಲ ವಾರಕ್ಕೆ 2 ದಿವಸ ಎಲ್ಲರಿಗೂ ಫುಲ್ಲು ಹೊಟ್ಟೆ ತುಂಬ ನಾನ್ ವೆಜ್. ನಾನ್ ವೆಜ್ಜು. ಅಂದರೆ ಒಂದೇ ಪೀಸ್ ಹಾಕಿ 2 ಪೀಸ್ ಇಲ್ಲ. ನಮ್ಮ ಹುಡುಗರು ಸಿಕ್ಕಿದ್ದವರು ಅಂತಾರೆ, ಸರ್ ಅವರು ಹಾಕೋದು 2 ದಿವಸ, ಇನ್ನು 2 ಪೀಸ್ ಹಾಕುವಂತಾನೆ. ಇಲ್ಲ ಅನ್ನೋಕ್ಕಾಗಲ್ಲ ಸರ್, 20 kg ಬೇಕು ಸರ್, 25 kg ಬೇಕು ಸರ್ ಅನ್ನೋನು. ಆಯ್ತು ತರ್ಸ ಮಾಡಪ್ಪ. ಸೊ ಈ ಹುಡುಗರು ಬೇರೆ ಇಷ್ಟೊಂದು ಜನಕ್ಕೆಲ್ಲ ಮೇನ್ ಡಿಪಾರ್ಟ್ಮೆಂಟಿಗೆ ಕೆಲವ್ರು ಕೊಡಬೇಕು, ಜೂನಿಯರ್ಸಿಗೆ ಕೆಲವ್ರು ಕೊಡಬೇಕು, ಮೇನ್ ಟೆಕ್ನಿಷಿಯನ್ಸಿಗೆ ಕೆಲವ್ರು ಕೊಡಬೇಕು, ಕ್ಯಾರವಾನ್ಗಳಿಗೆಲ್ಲ ಕ್ಯಾರಿಯರ್ ತೊಗೊಂಡೋಗಿ ಬಡ್ಸೋಕೆ ಹೋಗಬೇಕು. 4 ಕ್ಯಾರಿಯರಿಗೆ ಕ್ಯಾರವಾನಿಗೆ 4 ಹುಡುಗರು ಬೇಕು. 12 ಜನ ಒಟ್ಟು ಹುಡುಗರು ಪ್ರೊಡಕ್ಷನ್ ಬಾಯ್ಸ್. ಸೊ ಪ್ರೊಡಕ್ಷನ್ ಬಾಯ್ಸು ಜಾಸ್ತಿ ಆಯಿತು. ಈ ಟ್ರಾನ್ಸ್ಪೋರ್ಟೇಷನ್ನು ಬಾಡಿಗೆಗಳು, ಒಂದು ಎಕ್ಸ್ಟ್ರಾ ಗಾಡಿ ಅದು ಬೇರೆ ಜಾಸ್ತಿ ಆಗೋಯ್ತು. ಸೊ ಇವ್ರು ಏನು ಅನ್ಕೋತಾರೆ, ಅದಕ್ಕಿಂತ ಎಲ್ಲ ಜಾಸ್ತಿನೇ ಆಗ್ತಾಯಿದೆ. ಯಾರಾದ್ರೂ ಉಸಿರು ಬಿಟ್ರೆ ಚರ್ಮ ಸುಲ್ದು ಬಿಡ್ತೀನಿ. ಪ್ಯಾಲೇಸಲ್ಲಿ ಶೂಟಿಂಗ್ ಶುರು ಮಾಡಿದ್ರು. ಅಲ್ಲಿ ಒಂದು ಕಡೆ ದಂಡಪಳ್ಳಿ 2ನಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಪೂಜಾ ಗಾಂಧಿ ಕ್ಯಾರೆಕ್ಟರ್ನವರು ಪಕ್ಕದಲ್ಲಿ ಹುಡುಗಿ ಸ್ಮಾರ್ಟ್ ಆಗಿರ್ತಾಳೆ, ಅವಳನ್ನ ಹಿಡ್ಕೊಂಡು ಲಿಪ್ ಲಾಕ್ ಮಾಡ್ತಾಳೆ, ಕಿಸ್ ಸೀನು. ಅದನ್ನು ಮಾಡಬೇಕು. ಯಾರಂಗೆ ಕೇಳಿದ್ರು ನಾವು ಮಾಡಲ್ಲ ಅಂತಾರೆ ಹುಡುಗಿಯರು, ಜೂನಿಯರ್ಸ್. ಆ ಸೀನ್ನ ಸರಿ ಇನ್ಯಾವುದೋ ಒಂದು ಹುಡುಗಿ ಒಪ್ಕೊಳ್ತು, ಅವಳು ಕರ್ಕೊಂಬಂದು ತೋರಿಸಿದ್ರೆ ಡೈರೆಕ್ಟ್ರ್ ಒಪ್ತಾ ಇಲ್ಲ. ಸರಿ ಇನ್ಯಾರೋ ಕಷ್ಟಪಟ್ಟು ಹುಡುಕಿ ಆಯಿತು, ಆ ಹುಡುಗಿ ನಾನು ಇವಳದ್ರ ಕೇಸ್ ಕೊಡಿಸ್ಕೊಳ್ಳಲ್ಲ, ನನಗೆ ಬೇಡ ಅಂತ ಪೂಜಾ ಗಾಂಧಿ. ಸೊ ಎಲ್ರಿಗೂ ಮ್ಯಾಚ್ ಆಗುವಂಥ ಹುಡುಗಿ ಆಗಬೇಕಲ್ಲ. ಡೈರೆಕ್ಟ್ರಿಗೂ ಓಕೆ ಆಗಬೇಕು, ಹೀರೋಯಿನ್ಗೂ ಓಕೆ ಆಗಬೇಕು. ಹೀರೋಯಿನ್ಗೆ ಓಕೆ ಆಗಬೇಕು, ಡೈರೆಕ್ಟ್ರಿಗೆ ಓಕೆ ಆಗಬೇಕು, ಪೂಜಾ ಗಾಂಧಿಗೆ ಓಕೆ ಆಗಬೇಕು. ಕಡೆಗೊಂದು ಸೀರಿಯಲ್ ಆರ್ಟಿಸ್ಟು, 1 ಡೇ ಕ್ಯಾರೆಕ್ಟ್ರವ. ನೀವು ಬೇರೆ ಯಾರು ಗಂಡಸರಿಗೇನು ಲಿಪ್ ಲಾಕ್ ಮಾಡಬೇಕಾಗಿಲ್ಲ. ಹುಡುಗಿರು ಅದು ಪೂಜಾ ಗಾಂಧಿ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು 20,000 ಕೊಡಿ ಬರ್ತೀನಿ ಅಂತ ಇವ್ರು ಕೊಡೋಕ್ಕೆ ತಯಾರಿಲ್ಲ. ಕಡೆಗೆ ಮೋಸ್ಟ್ಲಿ 15,000 ರೂಪಾಯಿಗೋ 10,000 ರೂಪಾಯಿಗೆ ನನಗೆ ಮರ್ತೋಗಿದೆ, ಒಪ್ಪಿಸ್ಬಿಟ್ಟು ಆ ಸೀನ್ ಶೂಟ್ ಮಾಡಿದ್ರು. ದಂಡುಪಳ್ಳಿ 2. ಸೊ ಹಿಂಗೆ ಏರ್ತಾನೆ ಇದೆ. ಸರಿ ಒಂದು ಲೆವೆಲ್ಲಿಗೆ ಅಲ್ಲಿ ಪೋರ್ಷನ್ ಎಲ್ಲ ಮುಗೀತು ಅಂತಾಯಿತು. ಬಾಡಿಗೆ ಸುಮ್ಮನೆ ಓಡ್ತಾ ಇರುತ್ತೆ, ಸೆಟ್ ಕಿತ್ತಾಕ್ಬೋಣ. ಸೆಟ್ ಈಗಲೇ ಕೇಳಕ್ಕೆ ಹೋಗಬೇಡಿ, ಎಲ್ಲ ನೋಡಿ ನಾವು ರಶ್ ಎಲ್ಲ ನೋಡಿ ಎಡಿಟ್ ಆದಮೇಲೆ ಯಾವುದೋ ರೀಶೂಟ್ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ಆದಮೇಲೆ ನೀವು ತೆಗೀರಿ. ಅಷ್ಟು ತನಕ ಓಡ್ತಾ ಇರುತ್ತಲ್ಲ ಮೀಟ್ರು, ಅದು ನೋಡ್ಕೊಳಕ್ಕೆ ಒಬ್ಬವನ್ನು ಇಡಬೇಕಲ್ಲಿ. ಸೊ ಆ ಸೆಟ್ ಕಿತ್ತಿಲ್ಲ ಅಂದರೆ ಶೂಟಿಂಗ್ ಮಾಡಿಲ್ಲ ಅಂದ್ರೆ ದುಡ್ಡು ಕಟ್ತಾ ಇರಬೇಕು. ಸರಿ ಅವರಿಗೆ ನೀವು ತೀರಾ ಎಕ್ಸ್ಟ್ರಾ ಚಾರ್ಜ್ ಮಾಡಿಬಿಡಿ ಸರ್, ನಮ್ಮ ಶೂಟಿಂಗ್ ಅಂತೂ ಮುಗಿದಿದೆ, ನೀವು ಮಾಮೂಲಿ ಶೂಟಿಂಗ್ 50 ಚಾರ್ಜ್ ಮಾಡ್ತೀನಿ, ವೆಯ್ಟಿಂಗ್ 25 ಕೊಡಿ ಅಂದರೆ ನಮಗೆ ಲಾಸ್ ಆಗ್ಬಿಡುತ್ತೆ ಸರ್, ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇಷ್ಟು ಆಲ್ರೆಡಿ ನಾವು ಹತ್ರ 50-60 ಲಕ್ಷ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಪ್ಯಾಲೇಸ್ಗೆ ಬರೀ ರೆಂಟ್ಗೆ. 50 ದಾಟಿದೆ. ಅದರಿಂದ ನೀವು ಇದು ಮಾಡಲೇಬೇಕು ಸರ್, ಅಡ್ಜಸ್ಟ್ ಮಾಡಲೇಬೇಕು ಅಂತ. ಆಯಿತು ಅಂತ ಒಪ್ಕೊಂಡ್ರು. ಅಲ್ಲಿ ಒಬ್ಬನ ಬಿಡೋಣ ಅಂದರೆ ಅವನಿಗೆ ಊಟ ತಿಂಡಿ ಸೆಟ್ ನೋಡ್ಕೊಳ್ಳೋಕ್ಕೆ ಪೇಮೆಂಟು
ಕಡೆಗೆ ಅಲ್ಲಿ ಇನ್ಚಾರ್ಜ್ ಒಬ್ಬ ಪ್ಯಾಲೇಸ್ ಇನ್ಚಾರ್ಜ್ನ ಹಿಡ್ಕೊಂಡು ನೀನು ಹೆಂಗೂ ಇಲ್ಲೇ ಇರ್ತೀಯಲ್ಲಪ್ಪ, ನೀನೇ ನೋಡ್ಕೊಂಬಿಟ್ಟು ಯಾರು ಏನು ಮಾಡ್ದಂಗೆ ನೋಡ್ಕೋ, ನಿನಗೆ ದಿನಕ್ಕೆ ಇಷ್ಟು ಅಂತ ಕೊಡ್ತೀವಿ ಅಂತ ಒಪ್ಪಿಸಿ ಅದನ್ನು ಅಲ್ಲಿ ಬಿಟ್ಟು ಅದ್ರ ಪಾಡಿಗೆ ಅಲ್ಲಿ ಮೀಟ್ರ್ ಓಡ್ತಾ ಇತ್ತು. ನಾವು ಇದನ್ನೆಲ್ಲ ತರಿಸ್ಬಿಟ್ಟಿದ್ದಲ್ಲ ಗಿಂಬಲ್ಲೆಲ್ಲ. ಸೊ ಒರಿಜಿನಲ್ ಸೆಂಟ್ರಲ್ ಜೈಲಲ್ಲಿ ಕೆಲವು ಶಾರ್ಟ್ಸ್ ತೆಗಿಬೇಕಿತ್ತು. ಅಷ್ಟೊತ್ತಿಗೆ ಆಗಲೇ ಅದ್ರ ಬಗ್ಗೆ ನಾವು ಈ ಗ್ಯಾಪಲ್ಲಿ ಅದರಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ ಏನೇನೋ ಮಾಡಿ ನಮಗೊಂದು 2 days ಕಾರು ನೀವು ಅಲ್ಲಿ ಕೊಡ್ಬೇಕು ಸರ್ ಪರ್ಮಿಷನ್ನು, ಜಾಸ್ತಿ ಏನು ಇದು ಮಾಡಲ್ಲ, ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ 2 days 3 daysಗೋ ಕೇಳಿದೆವು. ಅವರು ಮೋಸ್ಟ್ಲಿ 2 days ಮಾತ್ರ ಕೊಟ್ಟರು ಪರ್ಮಿಷನ್. ಯಾವ ಜೈಲು? ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ. ಅದು ಕಂಡೀಷನ್ ಏನು, ಲಿಮಿಟೆಡ್ ಕ್ರ್ಯೂ, ಕಡಿಮೆ ಜನ ಮಾತ್ರ ಹೋಗಬೇಕು ಒಳಗಡೆ. ಆಮೇಲೆ ಹೊರಗಡೆ ತೆಗೆಯುವಾಗ ಕೂಡ 2 ದಿವಸಕ್ಕೊಂದು ಸಲ ಕೋರ್ಟ್ ಡ್ಯೂಟಿಗೆ ಕರ್ಕೊಂಡು ಹೋಗೋದಿರುತ್ತೆ, ಕರ್ಕೊಂಬರೋದಿರುತ್ತೆ. ಆ ಟೈಮಲ್ಲಿ ನೀವೆಲ್ಲ ಸೈಲೆಂಟಾಗಿ ಸೈಡಿಗೆ ಹೊರಟೋಗಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವ್ರ ಜೊತೆ ನಿಮ್ಮವರು ಅದೇ ಕಾಸ್ಟ್ಯೂಮಲ್ಲಿ ಇರ್ತೀರ, ಕಳ್ಳರ ಥರ ವೈಟ್ ಡ್ರೆಸ್ಸು ಇದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿ ಅವನ ಜೊತೆ ತಪ್ಪಿಸ್ಕೊಂಡೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ, ಒಪ್ಪಲ್ಲ ನಾವು. ಸೊ ಲಿಮಿಟೆಡ್ ಕ್ರ್ಯೂ ವಿತ್ ಲಿಮಿಟೆಡ್ ಅವರ್ಸ್ ಆ ಥರ ಇದ್ದರೆ ನೀವು ಮಾಡ್ಕೋಬೋದು. ಹಾಂ ಸರಿ ಹೋದು ಸರ್, ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀವಿ ಸರ್ ಅಂತ ಪರ್ಮಿಷನ್ ಲೆಟ್ರೆಲ್ಲ ಕೊಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿ ಜೈಲ್ ಸೂಪರ್ಡೆಂಟ್ ಹತ್ರ ಎಲ್ಲ ಮಾಡ್ಕೊಂಡು ಪಾಪ ಅವರು ನನ್ನ ಗುರ್ತು ಹಿಡಿದು ಕಲಾವಿದರು ಬಂದಿದ್ದೀರಾ ಬನ್ನಿ ಸರ್ ಅಂತ ಒಳ್ಳೆ ಸಪೋರ್ಟ್ ಎಲ್ಲ ಮಾಡಿದ್ರು. ಆದರೆ ಈ ಬೇರೆ ಕತೆಗಳಿರ್ತಾವಲ್ಲ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ನೋಡಿ, ನೀವು ನಮ್ಮಲ್ಲಿ ಪರ್ಮಿಷನ್ ತಂದಿದ್ದೀರಾ ಜೈಲಿಗೆ, ಆದರೂ ಇದ್ರ ಪ್ರಕಾರ ನೋಡಿದ್ರೆ ನೀವು ಅತಿ ಕಡಿಮೆ ಅಂತ ಹಾಕಿದ್ದಾರೆ, ಒಂದು 20 ಜನ ಬರ್ತೀರಾ ಅಂದರು. ಸರ್ 20 ಜನ ಆರ್ಟಿಸ್ಟೇ ಇದ್ದಾರಲ್ಲ ಸರ್, ಅಯ್ಯೋ ಕೈದಿಗಳು ಅಂತ ತೋರಿಸ್ಬೇಕು ಜೂನಿಯರ್ ಆರ್ಟಿಸ್ಟ್ನ. ಎಲ್ಲದಕ್ಕೂ ನಿಮ್ಮನ್ನು ಕರೆಯೋಕ್ಕಾಗಲ್ಲ, ನಿಮ್ಮವ್ರು ನೀವು ಕೊಡೋದೂ ಇಲ್ಲ. 20 ಜನ ಅವರು ಪ್ಲಸ್ ಎಲ್ಲ ಹೈಫೈ ಆರ್ಟಿಸ್ಟ್ಗಳೇ ಇರೋದು. ಅವರವ್ರ ಅಸ್ಟೆಂಟ್ಗಳು, ಮೇಕಪ್ನವರು, ಟಚಪ್ನವರು ಇದ್ದೇ ಇರ್ತಾರೆ. ಆ 20 ಜನ ಆರ್ಟಿಸ್ಟಲ್ಲಿ 15 ಜನಕ್ಕಾರು ಒಬ್ಬೊಬ್ಬರು ಅಸ್ಟೆಂಟ್ಗಳಿದ್ದಾರೆ. 10 ಜನಕ್ಕಂತೂ ಇದ್ದಾರೆ. ಅವ್ರು 20 ಜನ ಆಯಿತು, 20 40 ಆಯಿತು. ಇನ್ನು ಕ್ಯಾಮರಾ ಡಿಪಾರ್ಟ್ಮೆಂಟ್ ಅವರ ಅಸ್ಟೆಂಟ್ಗಳು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರ ಅಸ್ಟೆಂಟು, ಸೆಟ್ಟು, ಲೈಟ್ ಮ್ಯಾನ್ಗಳು, ಸೆಟ್ ಅಸ್ಟೆಂಟು, ಪ್ರೊಡಕ್ಷನ್, ಊಟ ತಿಂಡಿ ಹಾಕೋರು, ಮೇಕಪ್ಪು. ನೀವು ಹೇಳೋದು ಲೆಕ್ಕ ನೋಡ್ರೆ 100 ಆಗತ್ತೆ ರೀ. ಅಷ್ಟೆಲ್ಲ ಬಿಡೋಕ್ಕಾಗೋದೇ ಇಲ್ಲ. ಒಂದು 40-50 ಜನಕ್ಕೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಪರ್ಮಿಷನ್ ಇರದೆ ಏನು ಮಾಡಬೇಕು? ಸೊ ಸ್ಟಾರ್ಟ್ ನೋಡಿ ಸರ್, ಸ್ವಲ್ಪ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದೇನಿದೆ ನಾವು ನೋಡ್ಕೋತೀವಿ ಸರ್. ಆಯಿತು, ಆದಷ್ಟು ಅಲ್ಲಿ ಎಲ್ಲ ನಾವು ಹೇಳಿದ್ದೆಲ್ಲ ಫಾಲೋ ಮಾಡ್ಕೊಂಡೇ ನೀವು ಶೂಟಿಂಗ್ ಮಾಡಬೇಕು. ಆಮೇಲೆ ಇನ್ನೊಂದು ಮರಿಬೇಡಿ, ನೀವು ಇಲ್ಲಿ ಶೂಟಿಂಗ್ ಮಾಡಿದ್ರು ಕೂಡ ನಮ್ಮ ಎಂಟ್ರೆನ್ಸ್ ಗೇಟಲ್ಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಪರ್ಮಿಷನ್ ತಗೋಬೇಕು. ನೀವು ಅಲ್ಲಿ ಬಂದೋಬಸ್ತಿಗೆ ಇಟ್ಕೋಬೇಕು. ನಾವು ಬಂದ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಮ್ಮದು ಏನಿದ್ರೆ ಜೈಲು ಒಳಗೆ ಆ ಗೇಟಲ್ಲಿ ಮಾತ್ರ ನಮ್ಮ ಕಂಟ್ರೋಲ್. ನೀವು ಅಲ್ಲಿ ಹೊರಗಡೆ ನಿಂತ್ಕೊಂಡು ಶೂಟಿಂಗ್ ಮಾಡುವಾಗೆಲ್ಲ ಪಬ್ಲಿಕ್ ಬಂದರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಅಲ್ಲಿ ಲೆಟ್ರ್ ಕೊಟ್ಟು ಪರ್ಮಿಷನ್ ತೊಗೊಂಡು ಅದೇನು ದುಡ್ಡು ಕಟ್ಬಿಟ್ಟು ಪರ್ಮಿಷನ್ ತೊಗೊಂಬನ್ನಿ. ಸರಿ, ಅದಕ್ಕೆ ಮತ್ತೆ ರಿಕ್ವೆಷನ್ ಕೊಟ್ಟು ವಾರ್ತಾ ಇಲಾಖೆ ಲೆಟ್ರ್ ಕೊಟ್ಟವರಿಗೆ, ಆಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಇಷ್ಟು ಜನ ಮೆನ್ ಕೊಡಿ ನಮಗೆ, ಒಂದು 5-6 ಜನ ಕಂಟ್ರೋಲಿಗೆ. ಜನ ಸೇರಿಬಿಟ್ರೆ ಏನ್ರಿ ಮಾಡೋದು, ಎಷ್ಟೊಂದು ಜನ ಆರ್ಟಿಸ್ಟ್ ಒಂದು 10 ಜನ ಇಟ್ಕೊಳ್ರಿ ಅಂತಾರೆ ಅವ್ರು. ಸರ್ ಜೈಲ್ ಮುಂದೆ ಶೂಟಿಂಗ್ ಮಾಡ್ತಾ ಇರೋದು, 10 ಜನ ಇಟ್ಕೊಳ್ಳಿ ಅಂದರೆ ಏನಿಲ್ಲ ಅಂತ ಸರ್, ಒಂದು 5 ಜನ ಕೊಡಿ ಸರ್ ಸಾಕು ಅಂಥೇಳಿ 5-6 ಜನಕ್ಕೆ ಒಪ್ಪಿಸಿ ಅದಕ್ಕೆ ದುಡ್ಡು, ಕಾನ್ಸ್ಟೇಬಲ್ಗೆ ಇಷ್ಟು ಅಂತಿದೆ, ಹೆಡ್ ಕಾನ್ಸ್ಟೇಬಲ್ಗೆ ಇಷ್ಟು ಅಂತಿದೆ, ASIಗೆ ಇಷ್ಟು, ಅದನ್ನೆಲ್ಲ ದುಡ್ಡು ಕಟ್ಟಬೇಕು, ಗೌರ್ಮೆಂಟಿಗೆ ಕಟ್ಬಿಡ್ಬೇಕು, ರಸೀತಿ ಕೊಟ್ಬಿಡ್ತಾರೆ. ಬಟ್ ಅದು ಅವರಿಗೆ 2 ತಿಂಗಳು ಆದಮೇಲೋ ಯಾವಾಗಲೋ ಈ OT ಮಾಡಿರೋದಕ್ಕೆ ಮಿನಿಮಮ್ ಏನೋ ಅವ್ರಿಗೆ ಹೋಗುತ್ತೆ ಅಷ್ಟೇ. ಗೌರ್ಮೆಂಟ್ ರೇಟ್ 900 ರೂಪಾಯಿ ಇದ್ದರೆ ಇವ್ರಿಗೆ ಹೋಗೋದು 20 ರೂಪಾಯೋ 30 ರೂಪಾಯಿ ಅಷ್ಟೇ, ಗೌರ್ಮೆಂಟಿಗೆ ಹೊರಟೋಗುತ್ತೆ ಅದು. ಸೊ ಅವ್ರ ತಲೆ ಕೇರ್ಕೋತಾರೆ ಡ್ಯೂಟಿ ಮಾಡಿದವರು. ಸರ್ ನಮಗೆಲ್ಲಿ ಸರ್ ಬರುತ್ತೋ ನಿಮ್ಗೆ ಗೊತ್ತಿಲ್ವೋ ಸರ್, ನಾವು ಒಣಕ ಮಾಡ್ಬೇಕಾ ಸರ್? ಅದು ನೀವು ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಮಾಡ್ತೀರಾ, ನಮ್ಮ ಡ್ಯೂಟಿ ಇರೋದೇ 8 hours, ಮಧ್ಯಾಹ್ನ ಹೊರಟೋಗ್ತಾ ಇರ್ತೀವಿ ನಾವು ಅಂತೆಲ್ಲ ನಾವು ಕಂಟಿನ್ಯೂ ಮಾಡಬೇಕಲ್ವ, ಮತ್ತು ನೈಟ್ ಡ್ಯೂಟಿ ಬರ್ಬೇಕು ನಾವು, ನೋಡ್ಕೊಳ್ಳಿ ಸರ್ ಸ್ವಲ್ಪ. ಆಯ್ತಪ್ಪ, 100-200 ಹೊಡೆದ್ರೆ ಮುಟ್ಟೋದೇ ಇಲ್ಲ ಅವರು. ಸರ್ಕಾರಕ್ಕೆ 900 ಕಟ್ತೀರ, ಒಂದು 500 ಕೊಡಿ ಸರ್ ನಮಗೆ ಅಂತಾರೆ. ಸೊ ಅವ್ರುಗಳಿಗೂ ಕೊಡಬೇಕು. ಅಷ್ಟೆಲ್ಲ ಮಾಡ್ಕೊಂಡು ನಾವು ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಇಷ್ಟೊಂದು ಜನಕ್ಕೆಲ್ಲ ರೆಡಿ ಮಾಡಿಸ್ಬೇಕಲ್ಲ, ರೆಡಿ ಮಾಡಿಸಿ ಎಲ್ಲ ಮಾಡಿ ಇನ್ನೇನು ಶೂಟಿಂಗ್ ಮಾಡಬೇಕು ಅನ್ನೋದಕ್ಕೆ, ಸರ್ 1 ನಿಮಿಷ ಅರ್ಧ ಗಂಟೆ ಬಿಟ್ಬಿಡಿ, ಈಗ ನೋಡಿ ರೋಲ್ ಕಾಲ್ ನಡೀತಾ ಇದೆ, ಎಲ್ಲರೂ ಹೊರಗಡೆ ನಿಲ್ಲಿಸ್ಕೊಂಬಿಟ್ಟು ಯಾರನ್ನು ಎಲ್ಲೆಲ್ಲಿ ಕಳಿಸ್ಬೇಕು ಅಲಾಟ್ಮೆಂಟು, ಅದಕ್ಕೊಂದು ಅರ್ಧ ಗಂಟೆ ಹೋಯ್ತು. ಅವರೆಲ್ಲ ಅಲಾಟ್ಮೆಂಟ್ ಆಗಿ ಒಳಗಡೆ ಹೋದ್ಮೇಲೆ ಮತ್ತೆ ನಾವು ಶೂಟಿಂಗ್ ಸ್ಟಾರ್ಟ್ ಹೊರಗಡೆ. ಎಲ್ಲ ಮುಗೀತು, ಇನ್ನೇನು ಶುರು ಮಾಡಬೇಕು ಸರ್. ಇವತ್ತು 11 ಗಂಟೆಗೆ ಇದಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್.
ಅವಾಗ 1 ಅವರ್ ನೀವು ಬಿಟ್ಬಿಡ್ಬೇಕು. ಅಷ್ಟು ತನಕ ತೆಗೆದು 11 ಗಂಟೆ ಮತ್ತೆ ಸ್ಟಾಪು ಶೂಟಿಂಗ್. ಅವಾಗ ಮತ್ತೆ ಎಲ್ಲರೂ ವ್ಯಾನ್ಗಳು ಹತ್ಕೊಂಡು ಎಲ್ಲರೂ ಹೋದ್ಮೇಲೆ ಅಷ್ಟೊತ್ತಿಗೆ ಹೊರಗಡೆ ಎಸ್ಟಾಬ್ಲಿಷ್ಮೆಂಟ್ ಶಾಟು, ಇವರು ಒಬ್ಬೊಬ್ಬರೇ ಒಂದೊಂದು ವಿಕಾರವಾಗಿ ಒಬ್ಬೊಬ್ಬರು ಅವರವರ ಮ್ಯಾನರಿಸಮಲ್ಲಿ ಎಂಟ್ರಿ, ಸ್ಲೋ ಮೋಷನ್ನು, ಲಾಂಗ್ ಶಾಟು, ಮಿಡ್ ಶಾಟು, ಕ್ಲೋಸಪ್ಪು, ಹೈ ಸ್ಪೀಡ್ ಶಾಟು, ಈ ಥರ ಅವ್ರ ಬಿಲ್ಡಪ್ಗಳು ಎಲ್ಲ ಮಾಡೋದ್ರೊಳಗೆ 1 ಡೇ ಎಗರೋಯ್ತು. ಇನ್ನು ಉಳಿದಿರೋದು ಒಂದು ದಿನ. ಹಾಂ, ಬರೀ 2 ಅವರ್ಸ್ ಉಳ್ಕೊಳ್ತೆ ಅಷ್ಟೇ. ಆದರೂ ಒಳಗಡೆ ಹೋಗಲೇಬೇಕಲ್ಲ. ಒಳಗಡೆ ಎಂಟ್ರಾದ ಕೂಡಲೇ ಅಲ್ಲಿ ಹೋಗೋದು ಶಾರ್ಟ್ಸ್ ಎಲ್ಲ ಇದೆ, ಅಲ್ಲಿಗೆ ಎಂಟ್ರ್ ಆಗಬೇಕು. ಆ ಗೇಟ್ ದಾಟಿದ ಮೇಲೆ ಚೆಕಿಂಗ್ ಗೇಟ್ ಆದ ಕೂಡಲೇ ಚೆಕಿಂಗಲ್ಲಿ. ಸರಿ, ಇವರೆಲ್ಲ ಹಿಂಗೆ ಬಾಗಲಲ್ಲಿ ಹಿಂಗೆ ಒಳಗಡೆ ಎಂಟ್ರ್ ಆಗ್ತಾರಲ್ಲ, ಆರ್ಟ್ ಶಾಟ್ ತೆಗಿಯೋಕ್ಕೆ ಒಳಗಡೆ ಕ್ಯಾಮ್ರಾಮನ್ ಹೋಗ್ಬಿಟ್ಟು ರೆಡಿ ಆಗಬೇಕಲ್ಲ. ಸರ್ ಇವರೊಬ್ಬನ ಬಿಟ್ಬಿಡಿ, ನೋಡ್ಕೋತಾರೆ ಫಸ್ಟು ಅಂದು. ಅವ್ನು ಡ್ಯೂಟಿಲಿದ್ದಾನೆ, ಆಯಿತು ಅಂತ ಬಿಟ್ಬಿಟ್ಟು ಅವ್ರನ್ನ ಕ್ಯಾಮ್ರಾಮನ್ನ. ಅವ್ರೊಳಗಡೆ ಎಲ್ಲ ಹಿಂಗೆ ನೋಡಿದ್ರು. ಹಾಂ, వచ్చేయండి ಅಂದರು. ಸರ್ 1 ನಿಮಿಷ ಅಂದರು. ಕ್ಯಾಮ್ರಾಮನ್ನ ಮರೆತುಬಿಟ್ರು. ಈ వచ్చేయండి ಬಂದ್ರಲ್ಲ ಎಲ್ಲರೂ, ಅವ್ರ ಅಸಿಸ್ಟೆಂಟ್ಗಳು, ಅವರು ಇವರು ಲೈಟ್ ಹಿಡಿಯೋಕ್ಕೆ, ಕೆಲವು ಶಾರ್ಟ್ಸ್ ಹಾಕೋಕ್ಕೆಲ್ಲ ಬಂದ್ರಲ್ಲ, ಅವರಿಗೆಲ್ಲ ಹೆಸರು ಬರ್ಸೋದು ಸೀಲ್ಗಳು ಇಲ್ಲಿ, ಜೈಲ್ ಸೀಲ್ ಎಲ್ಲರೂ ಕೈ ಮೇಲೆ ಗುರ್ತಿಗೆ. ಇವರೆಲ್ಲ ಕೈದಿಗಳೆಲ್ಲ ಶೂಟಿಂಗ್ ಎಲ್ಲ ಗುರ್ತಿಗೆ ಎಲ್ರೂ. ಓಕೆ. ಸೊ ಒಂದು 7-8 ಜನ, 7-8 ಅವರ ಅಸಿಸ್ಟೆಂಟ್ಗಳು, ಒಂದು 4 ಜನ ಲೈಟ್ನವರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲ ಸೇರಿ ಒಂದು 15-20 ಜನನೇ ಆಯಿತು. ಅವ್ರಿಗೆಲ್ಲ ಸೀಲ್ ಹೊಡೆದು ಕಳಿಸಾಯ್ತು. ಒಳಗಡೆ ಲೈಟೆಲ್ಲ ಇಟ್ಕೊಂಡಾಯಿತು. ಒಬ್ಬೊಬ್ಬರಿಗೆ ಎಂಟ್ರಿ, ಮತ್ತೆ ಒಳಗಡೆಯಿಂದ ಶಾರ್ಟ್ಸು ದಂಡುಪಾಳ್ಯಗೆ ಹೆಂಗು ಜೈಲ್ ಒಳಗಡೆ ಹೋಗೋ ಶಾಟು ಹೋಗೋ ಥರ ಅದೆಲ್ಲ ತೊಗೊಂಡಾಯ್ತು. ಇಲ್ಲಿ ಮತ್ತೆ ನೋಡ್ಕೊಂಡು ಮಾಡೋದು ಅದು ಇದೆಲ್ಲ ಶಾರ್ಟ್ಸ್ ಇಲ್ಲಿ. ಈ ಮಧ್ಯೆ ನಾವು ಎಂಟ್ರ್ ಆಗ್ಬೇಕಾದ್ರೆ ಶುರುವಾಯಿತು ತಲೆ ಕೆರೆಯೋಕ್ಕೆ. ಬಂಡ್ಲು ಹೇಳಿದೆ ನಾನು, ಮಿನಿಮಮ್ 10,000 ರೂಪಾಯಿ ಇಲ್ಲದೆ ಕೆಲಸ ನಡೆಯಲ್ಲ ಸರ್ ಇಲ್ಲಿ. ಬೇಕಾದ್ರೆ ನೀವೇ ಪಕ್ಕದಲ್ಲಿ ಇದು ನೋಡ್ತಾ ಇರಿ. ನನ್ನ ಸ್ಮೂತಾಗಿ ಕೆಲಸ ಆಗಬೇಕು ಅಂದರೆ ಒಂದು ಬಂಡ್ಲು ಖಾಲಿ ಆಗೇ ಆಗುತ್ತೆ. ಅಂದರೆ 10,000 ರೂಪಾಯಿ. ಹಾಂ, 10,000 ರೂಪಾಯಿ ಮಿನಿಮಮ್ ಬೇಕು. ಅವನೇನು ಕೊಟ್ಟಿದ್ದು ಕಾಸೆ. ಹಾಂ ಅಂಥೇಳಿ ಫಸ್ಟೇ ಓಪನಿಂಗ್ ಇರ್ತಾನಲ್ಲ ಗೇಟಲ್ಲಿ, ಅವನಿಗೊಂದು 200 ಹೊಡೆದಾಯ್ತು. ಅಲ್ಲಿ ಬರ್ಕೋತಾನಲ್ಲ, ಅವನಿಗೊಂದು 200 ಹೊಡೆದಾಯ್ತು. ಎಲ್ರಿಗೂ ಸೀಲ್ ಹೊಡಿತಾನಲ್ಲ, ಅವ್ನು ನೋಡ್ರೆ ಹೆಡ್ ಕಾನ್ಸ್ಟೇಬಲ್ ಅವನು, ಹಿಂಗಂತಾನ ಅವನು 300 ತಳ್ಳಿ ಅಂತ. ಅವನಿಗೆ 300 ತಳ್ಳಿ ಆಯಿತು. ಈ ಕಡೆ ಬಂದ್ರಲ್ಲ ಒಬ್ಬ ASI ಇದ್ದಾನೆ, ನೀವೇ ಇಟ್ಕೊಳ್ಳಿ ಅಂತಾನೆ. ಯಾಕೆ 300 ಬೇಡ ಅಂತ. ನಾನು ಬೇಡ ಲಂಚ ತೊಗೊಳ್ಳೋದು ಅಂದ್ಕೊಂಡೆ. 500 ಅವನಿಗೆ. ಹಿಂಗೆಲ್ಲ ಹೊಡೆದಾಗಿದೆ. ಹೊಡೆದ ಮೇಲೆ ಇದು ಸ್ಟಾರ್ಟ್ ಆಯಿತು. ಎಲ್ಲ ಆಗಿ ಅಲ್ಲಿ ಕೆಲವು ಶಾರ್ಟ್ಸ್ ಎಲ್ಲ ತೊಗೊಂಡು ಅವತ್ತಿನ ಕತೆ ಮುಗೀತು. ಒಂದು ಬಂಡ್ಲು ಖಾಲಿ. ಮತ್ತೆ ಒಂದು ಬಂಡ್ಲು ಖಾಲಿ. ಅಲ್ಲಿ ಇನ್ನೇನಾಯಿತು, ಬೆಳಗ್ಗೆ ಒಂದು ಶಾರ್ಟು ನಾವು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಬರೋದನ್ನ, ಇನ್ನೂ ಅವರು ಎಲ್ಲರೂ ಬರೋದು ಲೇಟ್ ಇದೆಯಲ್ಲ, 11 ಗಂಟೆಗೆ ತಾನೇ ಕಳಿಸೋದು ಅಂದ್ಬಿಟ್ಟು ಆವಾಗ ಕ್ಯಾಮ್ರಾಮನ್ ಹೋಗಿದ್ದಿದ್ದದು ವಿತೌಟ್ ಸೀಲು ಮುಂದೆ ಬಿಟ್ಟಿದ್ದು. ಅವಾಗೆಲ್ಲ ಕೊಟ್ಬಿಟ್ಟಿದ್ವಲ್ಲ. ಸಾಯಂಕಾಲದೊಳಗಡೆ 2 ಗಂಟೆಗೆ ಅವ್ರ ಡ್ಯೂಟಿ ಕ್ಲೋಸು. ಹೊರಗೆ ಬರುವಾಗ ಮತ್ತೆಲ್ಲ ಹೊಸ ಗುಂಪಿದೆ ಅಲ್ಲಿ, ಹೊಸ ಶಿಫ್ಟು, ಹೊಸ ಟೀಮ್ ನಮ್ಮನ್ನು ಹೊರಗೆ ಬಿಡ್ತಾ ಇಲ್ಲ. ಸರ್ ಕೆಲಸ ಆದ್ಮೇಲೆ ಹಂಗೆ ಹೋಗ್ತಾ ಇದ್ದೀರಲ್ಲ ಸರ್, ಮತ್ತೆ ಶುರು ಕೊಡೋಕ್ಕೆ. ಅಲ್ಲ, ನೀವು ಹೇಳುವ ಲೆಟ್ರ್ ಇದೆಯಪ್ಪ, ಗೌರ್ಮೆಂಟ್ ಲೆಟ್ರ್, ನನಗೆ ನಿಮ್ಗೆ ಲಂಚ ಕೊಡಬೇಕು ಅಂತ. ಅದು ಹೋಗುತ್ತೆ ಸರ್, ಗೌರ್ಮೆಂಟ್ದು ನಾವು ಮಾಡೋಕ್ಕಾಗಲ್ಲ ಸರ್. ನಮಗೇನು ಸರ್, ನೀವೇನು ದಿನ ಶೂಟಿಂಗ್ ಇರುತ್ತಾ ಸರ್ ಇಲ್ಲಿ, ನಮಗೇನು ಬೇಕಲ್ಲ ಸರ್ ಅಂತಾರೆ. ಹೇಳ್ತಾರೆ ಆರ್ಗ್ಯುಮೆಂಟ್ ಅವಕಾಶನೇ ಇಲ್ಲ, ಕೆಲಸ ಆಗಬೇಕು. ಬಂಡ್ಲು ಖಾಲಿ ಅಷ್ಟೇ. ಸರಿ, ವಾಪಸ್ ಬರೋ ಹೊತ್ತಿಗೆ ಮತ್ತೆ ಕೊಡಲೇಬೇಕು. ಆಮೇಲೆ ಮಾಮೂಲಿ ಅಲ್ಲಿ ಹೊರಗಡೆ ಪೊಲೀಸ್ ಸ್ಟೇಷನ್ದು ಅದು ಹಾಗೆ ಆಗಿದೆ. ಯಾರಕ್ಕೆ ನೇತಾಕ್ತಾರಲ್ಲ, ಆಗ ನಮ್ಮ ಫೋಟೋನ ಹಾಕೊಂಡು ಮಾರ್ಕೊ ನಿನ್ನ ಪೇಪರ್ನ ಸಾಯಿಸ್ರು. ಈ ಮೊದಲನೇ ದಿವಸ ಏನಾಗೋದು ಸಮಸ್ಯೆ, ಎಲ್ಲರೂ ಹೊರಗೆ ಬರ್ತಾ ಇರುವಾಗ ಎಲ್ಲ ಚೆಕ್ ಮಾಡೋದು, ಸೈನು, ಔಟ್ ಕ್ಯಾಮ್ರಾಮನ್ ಸಿಕ್ಕಾಕೊಂಬಿಟ್ರು. ಸೀಲ್ ಹೊಡೆದಿಲ್ವಲ್ಲ, ಬೆಳಗ್ಗೆ ಇದ್ದೋನೇ ಬೇರೆ. ಸರ್ ನಮಗೆ ಗೊತ್ತಿಲ್ಲ ಸರ್, ಸೀಲ್ ಇಲ್ಲ ಇವರಿಗೆ ಬಿಡಲ್ಲ. ಅವ್ನು ಕಳ್ಳ ಅಂತ ನಮಗದು ಗೊತ್ತಿಲ್ಲ. ಕೈದಿ ಕಳ್ಳನೋ ಸುಳ್ಳನೋ ಇಲ್ಲ ಕ್ಯಾಮ್ರಾಮ್ಯಾನೋ ಡೈರೆಕ್ಟ್ರು ನಂಗೆ ಗೊತ್ತಿಲ್ಲ ಸರ್. ಎಲ್ರಿಗೂ ಸೀಲ್ ಇದೆ ತಾನೆ, ಇವ್ರಿಗೆ ಯಾಕಿಲ್ಲ? ಇಲ್ಲಪ್ಪ, ಬೆಳಗ್ಗೆ ಇವ್ರು ನೋಡೋಕ್ಕೆ ಅಂತ ಇವ್ರು ಮುಂದೆ ಬಂದರು, ಬಿಟ್ಬಿಟ್ರು. ನಿಮ್ಮವ್ರು ಇದ್ದವರು ಎಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ಕರೆದ್ರು, ಯಾರ್ಯಾರು ಬೇಕು ಅಂತ ಅವ್ರದ್ದೆಲ್ಲ ಹೊಡೆದೊಡ್ದು ಕಳಿಸ್ದು. ಇವರಲ್ಲೇ ಉಳ್ಕೊಂಬಿಟ್ರು ಮಾತಾಡ್ಕೊಂಡು ಆಫೀಸರ್ ಹತ್ರ. ಹಂಗೆ ಸೀಲ್ ಹೊಡೆಯೋದು ಮರ್ತೋಯ್ತು ಕಣಯ್ಯ. ನೋಡಿ ಹೆಸರು ಬರ್ಸಿದ್ದೀವಿ ನೋಡಿ, ಹೆಸರಿದೆ ಅವ್ರದ್ದು, ಇಲ್ಲ ಅಂತ ಹೇಳಲ್ಲ ನಾನು. ಸೀಲ್ ಇಲ್ಲ ಬಿಡೋಕ್ಕಾಗಲ್ಲ, ನಾನು ಆಚೆ ಬಿಡಲ್ಲ. ఏమండి మంచిగా గారు పంపించండి నన్ను ಕ್ಯಾಮ್ರಾಮನ್ ಅಂತಾರೆ ಕ್ಯಾಮ್ರಾಮನು ಹೈದ್ರಾಬಾದು. ಸರಿ, ಮತ್ತೆ ಯಾರು ಅದೇ ಕ್ಯಾಮ್ರಾಮನ್ ಲೈಟ್ ಫ್ಲಿಕರ್ ಆಗುತ್ತಿದ್ರಲ್ಲ, ಫ್ಲಿಕರಿಂಗ್ ಲೈಟ್ ಕಡೆಗೆ ಅವನ್ನ ಕರ್ಕೊಂಡು ಅವನು ಮೇನ್ ಇನ್ಚಾರ್ಜ್ ಅವನು ಕಳಿಸೋನು
2 ಸ್ಟಾರು. ಅವನಿಗೆ ಆ ಕಡೆ ಕರ್ಕೊಂಡೋಗಿ 1 ಸಾವಿರ ಹೊಡೆದು ಯಾರನ್ನೂ ಕರ್ಕೊಂಬರೋಕ್ಕಾಗತ್ತೇನಪ್ಪ, ನೀನು ಅವನ್ನ ನೋಡ್ತಾ ಇದ್ದೆ, ಅವರೇ ತಾನೇ ಕ್ಯಾಮ್ರಾ ಎಲ್ಲ ತೆಗಿತಾ ಇರೋದು. ಹಿಂಗಾಯ್ತು ಬೆಳಿಗ್ಗೆ, ನೀನು ಇರಲಿಲ್ಲ ಬೆಳಿಗ್ಗೆ, ಬಿಟ್ಟುಬಿಡು ಅಂತೇಳಿ ಎಕ್ಸ್ಟ್ರಾ ಹೊಡೆದವನಿಗೆ ಅವನು ಬಿಡಿಸಿದ್ದಾಯ್ತು. ಮಾನೇಶ್ ಅದಕ್ಕೆ ಹುಷಾರಾಗ್ಬಿಟ್ಟೆ. ಮತ್ತೆ ಮಾಮೂಲಿ ಒಂದು ಬಂಡ್ಲು ನಾಳೆಗೆ ಖಾಲಿ. ನೋಡ್ರಪ್ಪ, ಇವತ್ತು ನಿನ್ನೆ ಮಾಡ್ದಂಗೆ ಕ್ಯಾಮ್ರಾಮನ್ ಮಾಡ್ದಂಗೆ ಯಾರು ಸೀಲ್ ಇಲ್ದಲೇ ಹೋಗಬೇಡಿ, ಸೈನು ಹಾಕಿ ವಾಪಸ್ ಬರ್ಬೇಕಾದ್ರೆ ಅದೇ ಥರ ಸೈನ್ ಹಾಕ್ತೀನಿ ನೋಡಿ ಅಂಥೇಳಿ. ಯಾವ್ಯಾವ ಟೈಮಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಹೇಳೋಕ್ಕಾಗಲ್ಲ ನಮಗೆ ಅಂಥೇಳಿ ಮಾನ್ಯಸ ಬೇರೆ ಫುಲ್ ಒಳಗಡೆ ಅಲ್ಲೊಂದು ಒರಿಜಿನಲ್ ಇದನ್ನು ಬೇರೆ ಬಿಟ್ಕೊಟ್ರು, ಸೆಲ್ ಥರ ಇರೋದನ್ನ, ಯಾರು ಇಲ್ಲದೆ ಇರೋದು ಹೊಸದು ಕಟ್ಟಿದ್ದಿತ್ತು ಅದು. ಆಮೇಲೆ ಇವರು ಸ್ಕೆಚ್ ಹಾಕ್ಬಿಟ್ಟು ಹೆಂಗೆ ಜಂಪ್ ಮಾಡಬೇಕು ಇದನ್ನೆಲ್ಲ ಇಟ್ಕೊಂಡು ಅದು ಬೇರೆ ತೆಗಿತಾ ಇದ್ದಾರೆ. ಆ ಟೈಮಲ್ಲಿ ಅವ್ರು ಯಾರು ಬರಲಿಲ್ಲ ಸದ್ಯ. ಕರೆಕ್ಟಾಗಿ ನಾನು ಹೇಳಿದೆ, ಆ ಏಣಿ ಇಟ್ಕೊಳ್ಳೋ ಸೀನೆಲ್ಲ ನೀವು ಆಫೀಸರ್ಗಳು ಎದುರಿಗೆ ಮಾಡೋಕ್ಕೋಗ್ಬೇಡಿ, ಬಿಡಲ್ಲ ಅವರು, ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಂಥೇಳಿ. ಅದೆಲ್ಲ ಅಂತೂ 2 ದಿವಸ ಅಲ್ಲಿ ಏನು ಬೇಕೋ ಆ ಶಾರ್ಟ್ಸ್ ತೆಗಿಯೋದ್ರೊಳಗೆ ಹಂಗೂ ಹಿಂಗೂ ಒಬ್ಬರು ಅಂತ 70-80 ಜನ ಹೊರಟೋಗಿದ್ದೀವಿ ಒಳಗೆ. ಪರ್ಮಿಷನ್ ಇರೋದೇ 20 ರಿಂದ 30 ಜನ ಅಂತ ಲೆಟ್ರಲ್ಲಿ. ವಿಧಿ ಇಲ್ಲ, ಮಾಡಲೇಬೇಕು, ಅದಕ್ಕೆ ಬಂಡ್ಲು ಖಾಲಿ. ಆಮೇಲೆ ಅಷ್ಟೊತ್ತಿಗೆ ನಾವು ಊಟಕ್ಕೆಲ್ಲ ಆಫರ್ ಮಾಡಿದೋ ಅವ್ರಿಗೆ, ಆಫೀಸರ್ಗೆ. ಅವರು ಬಂದು ನಮ್ಮ ಜೊತೆ ಊಟ ಮಾಡಿದ್ರು. ಆಮೇಲೆ ಅಲ್ಲಿ ನಮ್ಮ ಎದುರಿಗೇ ಅವರು ಆಫೀಸರ್ ಫೋನ್ ಹೊಡಿತಾ ಇದ್ರು, ಏನೋ ಇವತ್ತೇನೋ ಕಂಪ್ಲೇಂಟ್ ಇದೆ, ಚಿಕನ್ ಒಳ್ಳೆ ಚಿಕನ್ ಕೊಡೋಕ್ಕಾಗಲ್ಲ ನಿನಗೆ ಅಂತ. ಸೊ ವಾರಕ್ಕೆ 2 ದಿವಸ ನಾನ್ ವೆಜ್ ಬೇರೆ ಕೊಡ್ತಾರಂತಲ್ಲ ಜೈಲಲ್ಲಿ. ನಾನ್ ವೆಜ್ಜು, ಮೊಟ್ಟೆ. ಅದಕ್ಕೆ ಜೈಲಾದ್ರೆ ಖುಷಿಯಾಗಿ ಹೋಗೋದು ಸರ್ ಜನಗಳು. ಒಳ್ಳೆ ಊಟ ಸಿಗತ್ತೆ, ತಿಂಡಿ ಸಿಗತ್ತೆ, ಕೆಲಸ ಮಾಡಿಸಿದಾಗ ದುಡ್ಡು ಕೊಡ್ತಾರೆ, ಅದನ್ನು ಅಲ್ಲಿ ಇಟ್ಟಿರ್ತಾರೆ ಅವ್ರ ಲೆಕ್ಕದಲ್ಲಿ. ಏನೇ ಆಗಲಿ ಆರಾಮ್ ಡ್ಯೂಟಿನಾ. ಹಂಗಾಗಿ ಇವಾಗ ಕೇರ್ಲೆಸ್ ಆಗಿರೋದು ಯಾಕೆ ಅಂತಂದರೆ, ಅಯ್ಯೋ ಜೈಲ್ ತಾನೇ ಹೋಗ್ತೀನಿ ಅನ್ನೋ ಲೆವೆಲಿಗೆ ಬಂದಿರೋ ಜನ. ಯಾಕೆ ಅಂದರೆ ಫೆಸಿಲಿಟಿ ಚೆನ್ನಾಗಿದೆ. ಆಮೇಲೆ ಅವ್ರುಗಳು ಮನೆಯವ್ರು ಬರ್ತಾರೆ, ಕೈದಿಗಳು ಮನೆ, ಹಣ್ಣು ಹಂಪಲು ಮನೆಯವರು ಕಡೆಯವರು. ಅದರಲ್ಲಿ ಒರಿಜಿನಲ್ ಕೈದಿಗಳು ಇರ್ತಾರೆ, ಕೆಲವರು ಸಸ್ಪೆಕ್ಟೆಡ್ ಇವ್ರನ್ನ ಹಾಕಿರ್ತಾರಲ್ಲ ಆ ಥರದವ್ರು ಇರ್ತಾರೆ. ಸರ್ ಅವನೇನು ಕೈದಿ ಅಲ್ಲ ಸರ್, ಇನ್ನೂ ಡಿಸೈಡ್ ಆಗಿಲ್ಲ, ಮನೆಯಿಂದ ನೋಡಿ ಸರ್ ಹಣ್ಣು ಹಂಪಲು ತಂದಿದ್ದೀವಿ, ಸ್ವೀಟ್ ತಂದಿದ್ದೀವಿ, ಅವನಿಗೆ ಇಷ್ಟ ಅಂದ್ಬಿಟ್ಟು ಅಂತ ಸುಮ್ಮನೆ ಹಿಂಗೆ ಹುಡುಕ್ದಂಗೆ ಮಾಡ್ತಾರೆ. ಅದರೊಳಗಡೆ ಮೊಬೈಲ್ ಹೋದ್ರೆ ಗೊತ್ತಾಗಲ್ಲ, ಹಂಗಾಗಿ ಈಗ ಹೋಗ್ತಾ ಇರೋದೆಲ್ಲ ಮೊಬೈಲು ಮಾತೆತ್ತಿರೆ. ವಾರಕ್ಕೊಂದ್ಸಲ ಮೊಬೈಲ್ ಸಿಕ್ಕಾಕೊಳ್ತು, ಹೆಂಗೆ ಹೋಯ್ತು ಗೊತ್ತಿಲ್ಲ, ಅದು ಇದು ಅಂತ ಬರುತ್ತಲ್ಲ ಪೇಪರಲ್ಲಿ, ಪ್ರಪಣ ಅಗ್ರಹಾರದಲ್ಲಿ ಮೊಬೈಲ್ ಅಂತೆಲ್ಲ ಬರುತ್ತಲ್ಲ. ಇದಕ್ಕೋಸ್ಕರನೇ ಕ್ಲೀನಾಗಿ ಪ್ಯಾಕ್ ಮಾಡಿಬಿಡ್ತಾರೆ ಯಾವುದೋ ಒಂದು ಫುಡ್ ಒಳಗಡೆ. ಹಿಂಗೆ ನೋಡಿದ್ರೆ ಕೇಕ್ ಥರ ಇರುತ್ತೆ, ಇಲ್ಲ ಇವತ್ತು ಹುಡ್ದಬ್ಬ ಒಂದು ಅದಕ್ಕೆ ತಂದಿದ್ದೀವಿ ಅಂತಾರೆ. ಅಥವಾ ಅವನಿಗೆ ಇಷ್ಟ ಅಂತ ಬಿರಿಯಾನಿ ತಂದಿದ್ದೀವಿ ಸರ್, ಏನು ಡೈಲಿ ಕೊಡ್ತೀವ ನೋಡಿದ್ರೆ ಆ ಬಿರಿಯಾನಿ ಒಳಗಡೆ ಇಟ್ಟಿರ್ತಾರೆ ಮೊಬೈಲ್ನ, ಅಥವಾ ಸಿಮ್ ಇಟ್ಟಿರ್ತಾರೆ, ಎಕ್ಸ್ಟ್ರಾ ಕರೆನ್ಸಿ ಇದು ಮಾಡಿರ್ತಾರೆ, ಇನ್ನೇನೋ ಮಾಡಿರ್ತಾರೆ. ಸೊ ಗೊತ್ತಾಗೋದಿಲ್ಲ. ಅವ್ರು ಹೆಂಗೂ ಮಿನಿಮಮ್ ಅಲ್ಲಿ ಹೊಡಿತಾರೆ ಗೇಟಲ್ಲಿ. ಫುಡ್ ಎಲ್ಲ ಕಳಿಸ್ಬೇಕಾರೆ ಸುಮ್ಮನೆ ಯಾರು ಕಳಿಸಲ್ಲ. ಸೊ ಹೋಗ್ತಾ ಇರುತ್ತೆ. ನಾವು ಶೂಟಿಂಗಲ್ಲೇ ನೋಡಿದ್ವಲ್ಲ, ಶೂಟಿಂಗ್ ಮಾಡ್ತಾ ಇರುವಾಗ ನಾವೆಲ್ಲ ಸೆಟಪ್ ಮಾಡ್ತಾಯಿದ್ರೆ ಏನು ಬರ್ತಾ ಇವೆ, ಏನೇ ಇಷ್ಟೊಂದು ಹಣ್ಣು ಹಂಪಲುಗಳು ಅಂದರೆ ಎಲ್ಲ ಕೈದಿಗಳಿಗೆ ಹೋಗ್ತಾ ಇರೋದು. ವಿಚಾರಣಾ ಕೈದಿಗಳು, ಒರಿಜಿನಲ್ ಕೈದಿಗಳು ಎಲ್ರಿಗೂ ಹೋಗ್ತವೆ. ಸೊ ಎಲ್ಲಿ ಕೆಲವರು ರಿಸ್ಟ್ರಿಕ್ಟ್ ಮಾಡ್ಬೋದು ಮಾಡ್ತಾರೆ, ಬಾಕಿದೇನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರುತ್ತೆ. ಸೊ ಈ ಥರ 2ನೇ ದಿವಸ ಮತ್ತೆ ನಾವು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಶೂಟಿಂಗ್ ಮಾಡಿ, ಒಳಗಡೆ ಎಲ್ಲ ಶೂಟಿಂಗ್ ಮಾಡಿ ಅಂತೂ ಆ ಪೋರ್ಷನ್ ಮುಗಿಸಿದ್ದಾಯಿತು. ಇಷ್ಟಾದರೂ ಕೂಡ ಇನ್ನೂ ಕೆಲವು ಕಡೆ ಎಲ್ಲ ನಮ್ಮದು ಬ್ಯಾಲೆನ್ಸ್ ಇತ್ತು ಶೂಟಿಂಗ್. ಯಾವುದು ಜೈಲ್ದು ಮೇಯ್ನ್ ಅದರದ್ದಾಗೋಯ್ತು. ಆ ಜೈಲ್ ಒಳಗಡೆ ಬೇರೆ ನೀವು ರಿಯಲ್ ಕೈದಿಗಳು ನೋಡಿದ್ರಾ? ರಿಯಲ್ ಕೈದಿಗಳನ್ನ ಕೆಲವು ನೋಡ್ದು. ಹೆಂಗಿರ್ತಾರೆ ಒಳಗಡೆ? ಎಲ್ಲ ಹಾಕ್ಬಿಟ್ಟಿರ್ತಾರೆ, ಲಾಕ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಈ ನಾವು ನೆಕ್ಸ್ಟ್ ಡೇ ಒಳಗಡೆ ಹೋದ್ವಲ್ಲ, ಅಲ್ಲಿ ಕೆಲವ್ರನ್ನೆಲ್ಲ ಹಂಗೆ ಬಿಟ್ಟುಬಿಟ್ಟಿರ್ತಾರೆ ಫ್ರೀಯಾಗಿ. ಯಾಕೆಂದರೆ ಅಲ್ಲೊಂದು ಮತ್ತೆ ಮೇನ್ ಗೇಟ್ ಇದೆ. ಎಂಟ್ರಾಗಿ ಹೋದ್ಮೇಲೆ ಒಂದು ಚೆಕಿಂಗ್ ಪಾಯಿಂಟು, ಅದಾದಮೇಲೆ ಆ ಓಪನ್ ಪ್ಲೇಸಿಗೆ ಹೋಗೋ ಜಾಗದಲ್ಲಿ ಒಂದು ಫುಲ್ಲು ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಇನ್ನೊಂದ್ಸಲ ಚೆಕ್ ಮಾಡೇ ಬಿಡೋದು ಒಳಗಡೆ, ಹೊರಗೆ ಬರ್ಬೇಕಾದ್ರೂ ಅಷ್ಟೇ. ಸೊ ಅಲ್ಲಿ ಓಪನ್ ಪ್ಲೇಸಲ್ಲಿ ಕೆಲವರು ಕೆಲಸ ಮಾಡಿಸ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಅನುಮಾನಾಸ್ಪದವಾಗಿ, ಅಂದರೆ ಇವನು ಏನೋ ಒಳ್ಳೆ ಮನುಷ್ಯನೇ, ಇವನು ಸುಮ್ಮನೆ ನಿರಪರಾಧಿನ ಇವನ್ನ ತಂದು ಹಾಕ್ಬಿಟ್ಟಿದ್ದಾರೆ ಅನ್ನೋಂಥವ್ರು ಇರ್ತಾರೆ. ಅವರಿಗೆಲ್ಲ ಕೆಲಸ ಕೊಡ್ತಾರೆ ಅಲ್ಲಿ. ಏನು ಆಫೀಸ್ ಫೈಲ್ ಹಿಡ್ಕೊಂಡು ಹೋಗೋದು, ಅದನ್ನೇನೋ ತೊಗೊಂಡೋಗಿ ಕೊಡೋದು. ಅವರು ಮಾಮೂಲಿ ವೈಟ್ ಡ್ರೆಸ್ಸಲ್ಲೇ ಇರ್ತಾರೆ, ಕೈದಿಗಳ ಡ್ರೆಸ್ಸಲ್ಲೇ, ಬಟ್ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ಒಳ್ಳೆ ಪೋಸ್ಟು. ಕೆಲವರು ಅವನ ಒಳ್ಳೆಯ ನಡತೆಗೋಸ್ಕರ 6 ತಿಂಗಳು ಮುಂಚೆ ಬಿಡುಗಡೆ ಆಯಿತು, 1 ವರ್ಷ ಮುಂಚೆ ಬಿಡುಗಡೆ ಆಯಿತು ಅಂತ ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆಲ್ಲ ಬಿಡ್ತಾರೆ ನೋಡಿ, ಅವರೆಲ್ಲ ಇಂಥವ್ರೆ. ಏನು ಒಳ್ಳೆ ನಡತೆಯಿಂದ, ಸನ್ನಡತೆಯಿಂದ ಬಿಟ್ಟರು ಅಂಥೇಳಿ. ಸೊ ಆ ಥರ ಕೆಲವ್ರಿಗೂ ಅಲ್ಲಿ ಕೆಲಸ ಮಾಡಿಸ್ಕೋತಾ ಇರ್ತಾರೆ.
ಹೋಗೋ ಸಾಹೇಬ್ರು ಕರಿತಾರೆ, ಹೋಗೋ ಅದೇನು ನಂಗೆ ಕೇಳ್ಕೊಂಬಾರೋ ಅಂತೇಳಿ. ಅವಾಗ ಅವರು ಹ್ಯಾಂಡಲ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಏನಾರು ತೊಗೊಂಡು ಕೊಡೋದಾಗಲಿ ಅಥವಾ ಅವನ್ನ ಕರ್ಕೊಂಬಂದು ರೆಡಿ ಮಾಡಿಸೋದಾಗಲಿ, ಕೋರ್ಟಿಗೆ ಕಳ್ಸೋಕ್ಕೆ, ಈ ಥರ ಕೆಲಸಕ್ಕೂ ಅವ್ರನ್ನ ಕೆಲವ್ರನ್ನ ಉಪಯೋಗಿಸ್ಕೊಳ್ಳೋದು ಕೈದಿಗಳಿರ್ತಾರೆ. ಸೊ ಆ ಥರದವರು ಇರ್ತಾರಲ್ಲಿ. ಸೊ ಹೀಗಾಗಿ ಅಲ್ಲಿ ಪೋರ್ಷನ್ಸ್ ಎಲ್ಲ ನಾವು ಮುಗಿಸಿದ್ದಾಯ್ತು ಜೈಲಲ್ಲಿ. ಒಳಗಡೆ ದೊಡ್ಡದಾಗಿದೆಯಾ ಜೈಲು? ಒಳಗಡೆ ದೊಡ್ಡದಾಗಿದೆ ಜೈಲು? ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆಮೇಲೆ ಅಲ್ಲಿ ಕಿಚನೆಲ್ಲ ನೋಡ್ದು, ಅಲ್ಲಿ ಯಾವುದೋ ಈ ಕಡೆ ಒಂದು ಪೋರ್ಷನ್ ಮಾತ್ರ ಕೊಟ್ಟರು, ಒಂದು 2 ಶಾರ್ಟ್ ತಗೊಳ್ಳೋಕ್ಕೆ. ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ ಇದೆ ಅಲ್ಲೆಲ್ಲ ಬಿಟ್ಬಿಟ್ಟು ಕೆಲವು ಕಡೆ ಎಲ್ಲ ಮಾಡಿ ಅಂತೂ ಮುಗಿಸ್ತು ಅಲ್ಲಿ. ಸೊ ಅದೊಂದು ನಮಗೆ ಒಂಥರ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿಸಿದ್ದು ಆ ಥರ. ಮನೇಲಿದ್ದ ವ್ಯಾಲ್ಯೂಬಲ್ ಥಿಂಗ್ಸ್ಗಳು ರಾಬ್ರಿ ಆಗಿದೆ, ಅದ್ರ ಜೊತೆಗೆ ಗ್ಯಾಂಗ್ ರೇಪ್ ಆಗಿರ್ಬೋದು ಅಂತ ಅನುಮಾನ ಆಯ್ತು ಸರ್. ದಂಡುಪಾಳ್ಯ ಒಂಥರ ನನಗೆ ಎಷ್ಟೋ ಸಲ ನಾನು ಹೇಳಿದ್ದೀನಿ, ಸರ್ ನಿಮ್ಮದು ಪಕ್ಕಾ ಡೇಟ್ ಇದ್ರೆ ಸರಿ, ನೀವು ಹೇಳಿದ್ದೆ 3 months ಒಳಗೆ ಫಿನಿಶ್ ಮಾಡ್ತೀವಿ, ಫೆಬ್ರವರಿಗೆ ರಿಲೀಸ್ ಡೇಟ್ ಕೊಟ್ಬಿಟ್ಟಿದ್ದೀವಿ ತೆಲುಗು ವರ್ಷನ್ನು ಅಂತೆಲ್ಲ ಹೇಳಿ ನಾನು ಒಪ್ಪಿಸಿದ್ರಿ. ನೋಡ್ರೆ ಆಗಲೇ 1 ವರ್ಷ ಆಗೋಯ್ತು, ಎಳಿತಾನೇ ಇದೆ, 1 ಪಿಕ್ಚರ್ಗಳು ಬಿಡ್ತಾ ಇದ್ದೀನಿ, ನೀವೇನಾದ್ರು ಸೇರಿಸ್ಕೊಡ್ಬೇಕು ಸರ್ ನನಗೆ. ಆಯ್ತು ಮಾಡೋಣ ಅಂತ. ಲಾಸ್ಟಿಗೆ ಆಗಿದ್ದೇನು ನಿಮಗೆ ಹಿಂದೆ ಹೇಳಿದ್ದೀನಿ ಅಂತ ಕಾಣುತ್ತೆ ನಾವೇ. ಪಾಪ ಅದರಲ್ಲಿ ಒಂದು 7-8 ರೇಪ್ಗಳು ಬರುತ್ತೆ ದಂಡುಪಳ್ಳಿಯಲ್ಲಿ. ಅದರಲ್ಲಿ ಎಷ್ಟು ಉಳಿಸ್ಕೊಂಡ್ರು, ಸೆನ್ಸಾರ್ನವ್ರು ಎಷ್ಟು ಬಿಟ್ಟರು ನಾನು ಸಿನಿಮಾ ನೋಡೋಕ್ಕೆ ಹೋಗಲಿಲ್ಲ ಬಿಡಿ. ಆದರೆ ಆ ರೇಪು ಸೀನಿಗೆ ಹೊಂದ್ಕೊಳ್ಳುವಂಥ ಕಲಾವಿದನ ಹುಡುಕೋತ್ತಿಗೆ ತಲೆ ಕೆಟ್ಟೋಯ್ತು ನನಗೆ. ಕೆಲವೊಂದು ತೋರಿಸಿದ್ರೆ ಇವ್ರು ಒಪ್ಪಲ್ಲ, ಇವ್ರು ಒಪ್ಕೊಂಡವರು ಆರ್ಟಿಸ್ಟ್ ರೆಡಿ ಇಲ್ಲ ಮಾಡೋಕ್ಕೆ, ಹೇಗೆ ಬರುತ್ತೆ ಏನು ಅಂತಾರೆ, ಹಿಂಗೆ ಅಂದ್ಕೊಳ್ಳೆ ಬೇಡ ನಮಗೆ ಅಂತಾರೆ. ಒಂದಿಬ್ಬರಂತೂ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಒಪ್ಕೊಂಬಿಟ್ರು. ಅದರಲ್ಲಿ ನನಗೆ ಪರಿಚಯ ಇರೋ ಒಂದು ಹುಡುಗಿ ಪಾಪ ಆ್ಯಕ್ಚುಲಿ ಹೀರೋಯಿನ್ ಆಗಬೇಕು ಅಂತ ಬಂದವಳು. ಅವಳು ಈಗ ಯಾವುದ್ರಲ್ಲೋ 1-2 ಮಾಡಿದಾಳೆ. ಅವಳೇ ರಿಕ್ವೆಸ್ಟ್ ಮಾಡಿ, ನಮ್ಮ ಇದು ಒಳ್ಳೆ ಹೆಸರಿರೋ ಸಿನಿಮಾ ಇದು, ಒಂದು ಲೆವೆಲ್ಗೆ ಅವಾಗ ಫಸ್ಟ್ ಪಾರ್ಟ್ ಅಂತೂ ಕಿತ್ಕೊಂಡು ಹೊರಟೋಯ್ತು, ಸೂಪರ್ ಹಿಟ್ ಆಯಿತು, ಇದೊಂದು ಅವಕಾಶ ಬರ್ತಾ ಇದೆ, ಮಾಡು ಪರವಾಗಿಲ್ಲ ಅಂತ ಒಪ್ಕೊಂಡು ಮಾಡಿದ್ಲು ಪಾಪ. ಡೈರೆಕ್ಟ್ರು ಕೂಡ ಖುಷಿ ಆದರು, ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟಪ್ಪ ಹೇಳ್ದಂಗೆ ಮಾಡಿದ್ಲು ಅಂತೆಲ್ಲ. ಆಮೇಲೆ ನೋಡಿದ್ರೆ ಮಾತಾಡಿದ ಅಮೌಂಟ್ ಏನು ಕೊಟ್ಟೇ ಇಲ್ಲ ಅವಳಿಗೆ. ಆಮೇಲೆ ಅವಳು ಕಂಪ್ಲೇಂಟ್ ಮಾಡಿದ ಮೇಲೆ ಗೊತ್ತಾಗಿದ್ದು, ಅವಳಿಗೂ ಅಷ್ಟು 10,000 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ರೇಪಿಂಗ್ ಎಲ್ಲ ಇದೆಯಲ್ಲ ಅಂತೇಳಿ. ಕಡೆಗೆ ಅವಳಿಗೆ ಬರೀ 5,000 ರೂಪಾಯಿ ಕೊಡಿದಾರಂತೆ. ಇನ್ನು 5,000 ಕೊಡಿಸ್ತೀವಿ ಹೋಗು ಅಂತ ಕಳಿಸೇ ಇಲ್ಲ. ಅವಳು ಯಾವಾಗಲೂ ಶಾಪ್ ಆಗ್ತಾ ಇರ್ತಾಳೆ. ಸೊ ಈ ಥರ ಎಲ್ಲ ಆಗೋಯ್ತು. ಸೊ ನನಗಂತೂ ಒಂದು ಸಲ ಒಂದು ಹಿಂದಿ ಪಿಕ್ಚರ್ ಬಂತು, ಕ್ಲಾಶ್ ವರ್ಕ್ 8 ಡೇಸ್ದು. ಸರ್ ಹೋಗ್ತೀನಿ ಅಂದರೆ ಬೇಡ ನಮ್ಮದು ಪಕ್ಕ ಅಂದರು. ಆಮೇಲೆ ನೋಡ್ರಿ ಇಲ್ಲಾರೇ ಯಾವುದೋ ಫೈನಾನ್ಸ್ ಬರೋಕತ್ತು ಬರಲಿಲ್ಲ, ಕ್ಯಾನ್ಸಲ್ ಅಂತ. ಈ ಥರ ತುಂಬ ಕಳ್ಕೊಂಬಿಟ್ಟಿದ್ದೀನಿ ನಾನು, ಅದೇನು ಮಾಡೋಕ್ಕಾಗಲ್ಲ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.